ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಾಕ್ಯ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ದೇವರ ವಾಕ್ಯ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ ಹೇಳುತ್ತೆ. ನಾವು ನಂಬಿಗಸ್ತರಾಗಿರಬೇಕು. ಆದರೆ ಯಾವೆಲ್ಲ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು? ನಾವು ಯಾವುದರಲ್ಲಿ ನಂಬಿಗಸ್ತರಾಗಿರಬೇಕಂತಂದ್ರೆ ಉಪವಾಸದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ಬೈಬಲ್ ಆದ್ಯಂತ ಉಪವಾಸವನ್ನು ಮಾಡಿ ದೇವರನ್ನ ಸೇವಿಸ್ತಿರುವಂಥವರುಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಇವತ್ತು ನಾನು ನೀವು ಸಹ ಒಂದು ವೇಳೆ ಉಪವಾಸವನ್ನು ಮಾಡಿ ದೇವರನ್ನ ಸೇವಿಸುತ್ತಾ ಇರಬಹುದು. ಆದರೆ ಈ ಒಂದು ಉಪವಾಸದ ವಿಷಯದಲ್ಲಿ ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು. ಉಪವಾಸದ ವಿಷಯದಲ್ಲಿ ದೇವರಿಗೆ ಯಾವ ರೀತಿಯಾಗಿ ನಂಬಿಗಸ್ತರಾಗಿರಬೇಕು? ಉಪವಾಸದ ವಿಷಯದಲ್ಲಿ ನಂಬಿಗಸ್ತರಾಗಿರ್ಬೇಕಂದ್ರೆ ಅರ್ಥ ಏನು? ಅದಕ್ಕೆ ಅರ್ಥ ಏನು ಅಂತಂತಂದ್ರೆ ಉಪವಾಸವನ್ನು ಮಾಡೋದಕ್ಕೆ ನಾವು ನಂಬಿಗಸ್ತರಾಗಿ ಇರಬೇಕು. ಅನೇಕರು ಏನ್ ಮಾಡ್ತಾರೆ ಅಂತಂತಂದ್ರೆ, ನಾನು ವಾರಕ್ಕೊಂದು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿ ತಮ್ಮನ್ನು ಒಪ್ಪಿಸ್ಕೊಡ್ತಾರೆ. ಕೆಲವೊಂದು ವಾರಗಳು ಅದೇ ರೀತಿಯಾಗಿ ವಾರಕ್ಕೊಂದಾವರ್ತಿ ಉಪವಾಸದಿಂದ ಇದ್ದು ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಂದಷ್ಟು ವಾರಗಳು ಮಾಡ್ತಾರೆ. ಆದ್ರೆ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅದರಿಂದ ತಪ್ಪಿ ಹೋಗ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಅವ್ರ ಉಪವಾಸವನ್ನು ಮಾಡೋದನ್ನ ಮರೆತು ಬಿಡ್ತಾರೆ, ಉಪವಾಸವನ್ನು ಮಾಡುವಂಥದನ್ನ ಬಿಟ್ಟು ಬಿಡ್ತಾರೆ. ಆಗ ಅವ್ರ ಉಪವಾಸದ ವಿಷಯದಲ್ಲಿ ನಂಬಿಗಸ್ತರ? ಉಪವಾಸದ ವಿಷಯದಲ್ಲಿ ಅವರು ನಂಬಿಗಸ್ತರು ಅಲ್ಲ. ಆದ್ರೆ ನಾವು ಉಪವಾಸದ ವಿಷಯದಲ್ಲಿ ನಂಬಿಗಸ್ತರಾಗಿರ್ಬೇಕು. ಹಂಗಂದ್ರೆ ಒಂದು ವೇಳೆ ನಾನು ವಾರಕ್ಕೊಂದಾವರ್ತಿ ಉಪವಾಸದಿಂದ ಇದ್ದು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತೀನಿ ಅಂತ ನನ್ನನ್ನು ಒಪ್ಪಿಸ್ಕೊಟ್ಟಿದ್ರೆ ನಾನೇನ್ ಮಾಡ್ಬೇಕು? ಅದಕ್ಕೆ ನಂಬಿಗಸ್ತನಾಗಿದ್ದು ವಾರಕ್ಕೊಂದಾವರ್ತಿ ಉಪವಾಸದಿಂದ ಇದ್ದು ದೇವರನ್ನ ನಾನು ಸೇವಿಸುವಂತನಾಗಿ ಇರಬೇಕು. ಅದೇ ರೀತಿ ಕೆಲವರು ಏನ್ ಮಾಡ್ತಾರೆ, ನಾನು ತಿಂಗಳಿಗೊಂದ್ಸಲಿ ಒಂದು 3 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ, ಅಥವಾ 3 ತಿಂಗಳಿಗೊಂದ್ಸಲಿ 3 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ, ವರ್ಷಕ್ಕೊಂದ್ಸಲಿ 7 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ, ಅಥವಾ 21 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ. ಹಿಂಗೆ ಅವ್ರಿಗೆ ಯಾವ ರೀತಿ ಸಾಧ್ಯನೋ ಆ ರೀತಿಯೆಲ್ಲ ನಾನು ಉಪವಾಸದಿಂದ ಇದ್ದು ದೇವರನ್ನ ಸೇವಿಸ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ಒಪ್ಪಿಸ್ಕೊಂಡಿರ್ತಾರೆ. ಆದ್ರೆ ಕಾಲಾಂತರದಲ್ಲಿ ಏನಾಗ್ತಾರೆ, ಅದರಿಂದ ತಪ್ಪಿ ಹೋಗ್ತಾರೆ. ಅದನ್ನ ಕೈಗೊಂಡು ನಡೆಯುವಂತವர்களಾಗಿ ಇರೋದಿಲ್ಲ. ಆದ್ರೆ ಒಬ್ಬನು ಉಪವಾಸದಿಂದ ಇದ್ದು ನಾನು ದೇವರನ್ನ ಸೇವಿಸ್ತೀನಿ ಅನ್ನೋ ತೀರ್ಮಾನ ಮಾಡಿಕೊಂಡು ತನ್ನನ್ನ ದೇವರಿಗೆ ಒಪ್ಪಿಸ್ಕೊಟ್ಟಿದ್ರೆ ಅದರಲ್ಲಿ ನಂಬಿಗಸ್ತರಾಗಿ ಅದನ್ನ ಅನುಸರಿಸಿ ನಡೆಯುವಂತವர்களಾಗಿ ಇರಬೇಕು. ಉಪವಾಸವನ್ನ ಮಾಡುವುದರಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ನಾನು ಇಷ್ಟ ದಿವಸ ಉಪವಾಸ ಮಾಡ್ತೀನಿ, ಇಂತಿಂಥ ಸಮಯದಲ್ಲಿ ಉಪವಾಸ ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ದೇವ್ರಿಗೆ ಒಪ್ಪಿಸ್ಕೊಟ್ಟು ಒಂದು ಸ್ವಲ್ಪ ಕಾಲ ಮಾಡುವಂಥದ್ದು, ಆನಂತರ ಮಾಡದೆ ಹೋಗುವಂಥದ್ದು, ಇನ್ನೂ ಒಂದಷ್ಟು ಕಾಲ ಆದ್ಮೇಲೆ ಯಾವಾಗ ಜ್ಞಾಪಕ ಮಾಡ್ಕೊಂಡು ಅಯ್ಯೋ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಎಷ್ಟೋ ಕಾಲ ನಾನು ಮಾಡದೆ ಹೋದೆ, ದೇವರೇ ನಾನು ತಿರುಗಿ ಉಪವಾಸ ಇರ್ತೀನಿ ಅಂತ ತಿರುಗಿ ಉಪವಾಸವನ್ನ ಪ್ರಾರಂಭ ಮಾಡೋದು, ಈ ರೀತಿ ಮಾಡುವಂಥದ್ದು ಬಿಡುವಂಥದ್ದು ಈ ರೀತಿಯಾಗಿ ಇರುವಂಥವರುಗಳಾಗಿ ನಾವು ಇರಬಾರದು. ಅದು ಉಪವಾಸದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿದ್ದು ಉಪವಾಸದಿಂದ ಇದ್ದು ದೇವರನ್ನ ಸೇವಿಸೋದಕ್ಕೆ ನಾವು ತೀರ್ಮಾನ ಮಾಡಿ ದೇವರು ಒಪ್ಪಿಸ್ಕೊಟ್ಟಿದ್ರೆ ಅದನ್ನ ನಂಬಿಗಸ್ತರಾಗಿ ನಾವು ಕೈಗೊಂಡು ನಡೆಯುವಂಥವர்களಾಗಿ ಇರಬೇಕು. ಉಪವಾಸವನ್ನ ಮಾಡುವುದರ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ಹಲ್ಲೆಲೂಯಾ. ಹಾಗೆ ಇವತ್ತು ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ, ನೀವು ಉಪವಾಸದ ವಿಷಯದಲ್ಲಿ ನಂಬಿಗಸ್ತರಾಗಿದ್ದೀರಾ? ಉಪವಾಸದಿಂದ ಇದ್ದು ದೇವರನ್ನ ಸೇವಿಸೋದಕ್ಕೆ ಅಂತ ನಿಮ್ಮನ್ನ ಒಪ್ಪಿಸಿಕೊಟ್ಟಿದ್ದೀರಾ? ಒಂದು ವೇಳೆ ಆ ರೀತಿ ಒಪ್ಪಿಸಿಕೊಟ್ಟಿದ್ರೆ ನೀವು ಒಪ್ಪಿಸಿಕೊಟ್ಟಿರುವಂತ ಆ ಒಪ್ಪಿಸುವಿಕೆಗೆ ನಂಬಿಗಸ್ತರಾಗಿ ಇದ್ದೀರಾ? ಕೆಲವರು ವಾರಕ್ಕೊಂದು ದಿವಸ ಒಂದು ಹೊತ್ತು ಮಾತ್ರ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿರ್ಬೋದು. ಕೆಲವರು ಒಂದು ದಿವಸ ಪೂರ್ತಿ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿರ್ಬೋದು. ಅಥವಾ ಅವ್ರಿಗೆ ಹೆಂಗೆ ಸಾಧ್ಯವೋ ಹಂಗೆ ಅವ್ರ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡೋದಕ್ಕೆ ತೀರ್ಮಾನ ಮಾಡಿ ದೇವ್ರಿಗೆ ಒಪ್ಪಿಸ್ಕೊಟ್ಟಿರ್ಬೋದು. ಆದ್ರೆ ಅದರಲ್ಲಿ ಅವರು ನಂಬಿಗಸ್ತರಾಗಿದ್ದು ಅದನ್ನು ಕೈಗೊಂಡು ನಡೆಯುವಂಥವர்களಾಗಿ ಇರಬೇಕು. ಇವತ್ತು ನಾನು ನೀವು ಯಾವ ರೀತಿಯಾಗಿದ್ದೇವೆ ಯೋಚನೆ ಮಾಡೋಣ. ನಾವು ಉಪವಾಸದಿಂದ ಇದ್ದು ದೇವರನ್ನ ಸೇವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಅದರಂತೆ ನಾವು ಅದನ್ನು ಕೈಗೊಂಡು ನಡೀತಾ ಇದ್ರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ದಾರಿ ತಪ್ಪಿದವர்களಾಗಿ ನಡೀತಾ ಇದ್ರೆ ನಮ್ಮನ್ನು ತಿರುಗಿ ದೇವರಿಗೆ ಒಪ್ಪಿಸಿಕೊಟ್ಟು ಉಪವಾಸವನ್ನು ಮಾಡುವುದರಲ್ಲಿ ನಂಬಿಕಸ್ಥರಾಗಿ ನಾವಿರೋಣ. ಹಲ್ಲೆಲೂಯಾ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಕಷ್ಟ ಬರುವಂತ ಕಾಲಗಳಲ್ಲಿ ಉಪವಾಸದಿಂದ ಇದ್ದು ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾರೆ. ಅಯ್ಯೋ ನಮ್ಗೇನೋ ಒಂದು ಕಷ್ಟ ಬಂತು, ನಮಗೇನೋ ಒಂದು ಸಮಸ್ಯೆ ಬಂತು, ನಮಗೇನೋ ಒಂದು ಬಾಧೆ ಬಂತು, ದೇವರೇ ಅಂತ ಉಪವಾಸದಿಂದ ಇದ್ದು ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಥವಾ ದೇವರಿಂದ ಏನಾದ್ರೂ ಒಂದು ಕಾರ್ಯ ಅವ್ರಿಗೆ ನಡಿಬೇಕು ಅಂತ ನಿರೀಕ್ಷೆ ಇರುವಾಗ ಅವ್ರ ಉಪವಾಸದಿಂದ ಇದ್ದು ದೇವರೇ ಇಂಥ ಒಂದು ಕಾರ್ಯ ತಡೆಯಾಗಿ ಕಾಣಿಸ್ತಾ ಇದೆ, ಈ ಕಾರ್ಯದಲ್ಲಿ ನಿಮ್ಮ ಸಹಾಯ ನಮಗೆ ಬರಲಿ, ಈ ಕಾರ್ಯ ನಡೀಲಿ ಅಂತ ಏನೋ ಒಂದು ಕಾರ್ಯಕ್ಕೋಸ್ಕರ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ವೇಳೆ ಆ ಕಷ್ಟ ನೀಗಿ ಹೋದ ನಂತರ, ಆ ಸಮಸ್ಯೆ ನೀಗಿ ಹೋದ ನಂತರ, ಆ ಬಾಧೆ ಆಗಲಿ ಹೋದ ನಂತರ, ಅವ್ರು ನಿರೀಕ್ಷೆ ಮಾಡುವಂತ ಯಾವುದೊಂದು ಕಾರ್ಯ ದೇವರಿಂದ ಅವ್ರಿಗೆ ನಡೆದ ನಂತರ, ಅವ್ರು ಅನ್ಕೊಂಡಿದ್ದು ಅವ್ರಿಗೆ ಆಗದ ನಂತರ ಅನೇಕರು ಏನ್ ಮಾಡ್ತಾರೆ, ಉಪವಾಸದಿಂದ ಇದ್ದು ದೇವರನ್ನ ಸೇವಿಸೋದನ್ನ ನಿಲ್ಲಿಸ್ಬಿಡ್ತಾರೆ.
ಯಾಕೆ? ಅವ್ರಿಗೇನೋ ಕಷ್ಟ, ಸಮಸ್ಯೆ, ಭಾರಿ ತೊಂದರೆ ಇತ್ತು, ದೇವರೇ ಅಂತ ಪ್ರಾರ್ಥನೆ ಮಾಡ್ತಾರೆ, ಅದು ಸರೋಗ್ಬಿಡ್ತಲ್ಲ. ನಮ್ಗೆ ಯಾವುದೋ ಒಂದು ಕಾರ್ಯ ತಡೆಯಾಗಿ ಕಾಣಿಸ್ತಾ ಇತ್ತು, ದೇವರದನ್ನ ನಮಗೆ ನೆರವೇರಿಸ್ಕೊಡ್ಬೇಕಂತ ಹೇಳಿ ನಾವು ಎದುರು ನೋಡ್ತಾ ಇದ್ವಿ, ಪ್ರಾರ್ಥನೆ ಮಾಡ್ತಾ ಇದ್ವಿ, ಸರೋಗ್ಬಿಡ್ತಲ್ವಾ, ಇನ್ನು ಯಾಕೆ ಉಪವಾಸ ಮಾಡಬೇಕು ಅಂತ ಅನ್ಕೊಂಡು ಉಪವಾಸವನ್ನು ಮಾಡೋದನ್ನ ಬಿಟ್ಟು ಬಿಡ್ತಾರೆ. ಆದ್ರೆ ನಾವು ಆ ರೀತಿಯಾಗಿ ಇರಬಾರದು. ನಮಗೇನೋ ಕಷ್ಟ, ಸಮಸ್ಯೆ, ಬಾರೆ ಬಂತು ಅನ್ನೋದಕ್ಕೋಸ್ಕರ, ನಮಗೇನೋ ಒಂದು ಕಾರ್ಯ ದೇವರಿಂದ ನಡೀಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಉಪವಾಸವನ್ನು ಮಾಡುವಂಥವರಿಗಾಗಿ ನಾವು ಇರಬಾರದು. ಆದ್ರೆ ಕಷ್ಟ, ಸಮಸ್ಯೆ, ಬಾರೆಗಳೆಲ್ಲ ತೀರಿ ಹೋಗಿ ನಾವು ಚೆನ್ನಾಗಿರುವಾಗ್ಲೂ, ನಮಗೆ ಏನು ಅಗತ್ಯಗಳು ಇಲ್ಲದಿರುವಾಗ್ಲೂ ಕೂಡ, ದೇವರೆಲ್ಲವನ್ನು ನೆರವೇರಿಸಿ ಕೊಟ್ಟಿರುವಾಗಲೂ ಕೂಡ ನಾವು ದೇವರನ್ನು ಉಪವಾಸದಿಂದ ಸೇವಿಸುವಂಥವರಿಗಾಗಿ ಇರಬೇಕು. ಆದ್ರೆ ಆವಾಗ ಯಾಕೆ ನಾವು ಉಪವಾಸ ಮಾಡಬೇಕು? ಒಂದ್ ವೇಳೆ ಕಷ್ಟ, ಕಣ್ಣೀರು, ಬಾರಿ ಸಮಸ್ಯೆಗಳಿರುವಾಗ, ಕಷ್ಟ, ಕಣ್ಣೀರು, ಬಾರಿ ಇದೆ, ದೇವರೇ ಸಹಾಯ ಮಾಡುವಂತ ಉಪವಾಸದಿಂದ ಇದ್ದು ದೇವರನ್ನು ಸೇವಿಸಬಹುದು. ಏನೋ ಒಂದು ಕಾರ್ಯ ನಡೀಬೇಕು, ಏನೋ ಒಂದು ಕಾರ್ಯವನ್ನು ದೇವರಿಂದ ನಿರೀಕ್ಷೆ ಮಾಡ್ತಾ ಇದೀವಿ, ಅದು ಆಗಬೇಕು ಅನ್ನೋದುವಾಗ ದೇವರೇ ಇಂಥ ಕಾರ್ಯಗಳನ್ನು ನಡೆಸಿಕೊಡು ಸ್ವಾಮಿ, ಸಹಾಯ ಮಾಡು, ತಡೆಗಳನ್ನೆಲ್ಲ ತೆಗೆದು ಹಾಕಂತ ಹೇಳಿ ಉಪವಾಸದಿಂದ ಇದ್ದು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ಬೋದು. ಆದ್ರೆ ಏನೋ ಕಷ್ಟ, ಸಮಸ್ಯೆಗಳು ಇಲ್ಲದಿರುವಾಗ, ನಾವು ಏನನ್ನು ನಿರೀಕ್ಷೆ ಮಾಡುವಂತ ಕಾರ್ಯಗಳು ಇಲ್ಲದಿರುವಾಗ ನಾವು ಏನಕ್ಕೋಸ್ಕರ ಉಪವಾಸ ಮಾಡಬೇಕು ಅಂತ ಅನ್ನಿಸ್ಬೋದು. ಆದ್ರೆ ಆಗ ಯಾವ್ದಕ್ಕೋಸ್ಕರ ಉಪವಾಸ ಮಾಡಬೇಕು ಅಂತಂತಂದ್ರೆ, ಬೇರೆಯವರಿಗೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು. ನಿಮಗೆ ಕಷ್ಟ, ಸಮಸ್ಯೆ, ಬಾಧೆ, ತೊಂದರೆಗಳಿದ್ದಾಗ ದೇವರೇ ನಮ್ಮ ಕಷ್ಟ ನೀಗಿಸು, ಸಮಸ್ಯೆ ನೀಗಿಸು, ಬಾಧೆಗಳು ನೀಗಿಸು ಅಂತ ಹೇಳಿ ಉಪವಾಸದಿಂದ ಇದ್ದು ದೇವರನ್ನ ನೋಡಿ ನೀವು ಪ್ರಾರ್ಥನೆ ಮಾಡಿರ್ತೀರ. ಆದ್ರೆ ನಿಮ್ಮ ಕಷ್ಟ, ಕಣ್ಣೀರು, ಸಮಸ್ಯೆ, ಬಾಧೆಗಳು ನೀಗಿ ಹೋಗಿ ಇನ್ನೊಮ್ಮೆ ನಮ್ಗೇನ್ ತೊಂದರೆ ಇಲ್ಲ, ದೇವ್ರು ಚೆನ್ನಾಗಿಟ್ಟಿದ್ದಾರೆ ಅಂತ ಅನ್ನುವಾಗ ಉಪವಾಸ ಇರಿ. ಆದ್ರೆ ಆಗ ಯಾರಿಗೋಸ್ಕರ ಉಪವಾಸ ಇರಿ? ನಿಮ್ಮಂತೆ ಕಷ್ಟ, ಕಣ್ಣೀರು, ಬಾಧೆ, ಸಮಸ್ಯೆಗಳಿರುವಂತ ಬೇರೆಯವರಿಗೋಸ್ಕರ ಉಪವಾಸ ಇರಿ. ನಿಮಗೆ ಕಷ್ಟ, ಬಾಧೆಗಳಿದ್ದಾಗ ನಿಮಗಾಗಿ ಉಪವಾಸ ಇದ್ರಿ, ಅದು ನೀಗಿ ಹೋದ್ಮೇಲೆ ಸಹ ಉಪವಾಸ ಇರಿ. ಆಗ ಬೇರೆಯವರಿಗೋಸ್ಕರ ಉಪವಾಸದಿಂದ ಇರಿ. ನಿಮಗೆ ಏನೋ ಒಂದು ಕಾರ್ಯ ದೇವರು ಮಾಡ್ಬೇಕಂತಿದ್ದಾಗ, ಏನೋ ಒಂದು ಕಾರ್ಯವನ್ನ ದೇವರು ನೆರವೇರಿಸಬೇಕಂತಿದ್ದಾಗ, ಏನೋ ಒಂದು ಕಾರ್ಯ ದೇವರ ಬಳಿಯಿಂದ ನಿಮಗೆ ಆಗಬೇಕಂತಿದ್ದಾಗ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿದ್ರಿ, ಆ ಕಾರ್ಯಗಳನ್ನು ದೇವರು ನಿಮಗೆ ಕೈಗೂಡಿಸಿ ಕೊಟ್ರು. ಆ ನಂತರ ಉಪವಾಸ ಇರಿ. ಯಾರಿಗೋಸ್ಕರ? ನಿಮ್ಮಂತೆ ಯಾವುದೋ ಒಂದು ಕಾರ್ಯ ತಡೆಯಾಗಿ, ಯಾವುದೋ ಒಂದು ಕಾರ್ಯ ದೇವರಿಂದ ಪಡಿಬೇಕಂತ ಹೇಳಿ ಬಾಧೆಯಲ್ಲಿರುವಂತ ಜನಗಳಿಗೋಸ್ಕರ ನೀವು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿ. ಆದ್ರೆ ಕೆಲವರು ಅವರಿಗೆ ಕಷ್ಟ, ಸಮಸ್ಯೆ, ಬಾಧೆ ಏನೋ ಅಗತ್ಯ ಇದ್ದಾಗ ಉಪವಾಸ ಮಾಡ್ತಾರೆ, ದೇವ್ರು ನೆರವೇರಿಸಿದ್ರು ಅನ್ನುವಾಗ ಬಿಟ್ಟು ಬಿಡ್ತಾರೆ. ಆದ್ರೆ ನಾವು ಆ ರೀತಿಯಾಗಿ ಮಾಡುವಂತವರಾಗಿ ಇರಬಾರದು. ಕಷ್ಟ ಬಂದಾಗ ಉಪವಾಸದಿಂದ ಇದ್ದು ದೇವರನ್ನು ಸೇವಿಸುವಂತವರಾಗಿ ನಾವು ಇರಬಾರದು. ಆದ್ರೆ ನಾವು ಯಾವಾಗಲೂ ಉಪವಾಸದಿಂದ ದೇವರನ್ನು ಸೇವಿಸುವಂತವರಾಗಿ ನಾನು ನೀವು ಇರಬೇಕು. ಆಗ ನಮಗೆ ಅಗತ್ಯ ಇದ್ದಾಗ ದೇವರೇ ನಮಗೇನೋ ಮಾಡಪ್ಪ ಅಂತ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬಹುದು. ನಮಗೇನು ಅಗತ್ಯ ತೋರ್ತಾ ಇಲ್ಲ ಅನ್ನೋವಾಗ ಇತರಗಳಿಗೋಸ್ಕರ ಉಪವಾಸದಿಂದ ಇದ್ದು ನಾವು ಪ್ರಾರ್ಥನೆ ಮಾಡುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ, ಉಪವಾಸಕ್ಕೆ ಸಂಬಂಧಪಟ್ಟ ಯಾವ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು ಅಂತಂತಂದ್ರೆ, ಉಪವಾಸದ ಮೂಲಕ ನಮ್ಮನ್ನ ಮಹಿಮೆ ಪಡಿಸಿಕೊಳ್ಳದೆ ಇರುವುದಕ್ಕೆ ನಾವು ನಂಬಿಗಸ್ತರಾಗಿ ಇರಬೇಕು. ಅನೇಕರು ಏನ್ ಮಾಡ್ತಾರೆ, ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಉಪವಾಸದ ಮೂಲಕ ತಮಗೆ ಮಹಿಮೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಉಪವಾಸದ ಮೂಲಕ ಒಂದು ವ್ಯಕ್ತಿ ತನಗೆ ಯಾವ ತರ ಮಹಿಮೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಸಾಧ್ಯ? ಹೆಂಗೆ ಸಾಧ್ಯ ಅಂತಂದ್ರೆ, ಉದಾಹರಣೆಗೆ ಯಾರೋ ಒಬ್ರು ಒಂದು 40 ದಿವಸ ಉಪವಾಸದಿಂದ ಇದ್ದು ನಾನು ದೇವರನ್ನ ಸೇವಿಸಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಅವರು 40 ದಿವಸ ಉಪವಾಸದಿಂದ ಇದ್ದು ದೇವರನ್ನ ಸೇವಿಸ್ತಾ ಇರ್ತಾರೆ. ಹಿಂಗಿರುವಂತ ಸಮಯದಲ್ಲಿ ಅವರು ಯಾರೋ ಒಂದು ಮನೆಗೆ ಹೋಗ್ತಾರೆ. ಯಾರೋ ಒಂದು ಮನೆಗೆ ಹೋದಾಗ ಅವ್ರೇನ್ ಮಾಡ್ತಾರೆ, ಅಲ್ಲಿರುವಂತಹ ಮನೆಯವರಿಗೆ ಇವ್ರು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡ್ತಾ ಇದಾರೆ ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಏನೋ ತಿನ್ನಿ ಅಂತ ಕೊಡ್ತಾರೆ, ಏನೋ ಊಟ ಮಾಡಿ ಅಂತ ಕೊಡ್ತಾರೆ. ಇವ್ರೇನ್ ಮಾಡ್ತಾರೆ, ಇಲ್ಲ ನಾನು ತಿನ್ನೋದಿಲ್ಲ, ನಾನು ಉಪವಾಸದಿಂದ ಇದ್ದೀನಿ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಅಯ್ಯೋ ಹೌದಾ ಉಪವಾಸದಿಂದ ಇದ್ದೀರಾ, ಸರಿ ಆಯ್ತು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಇಷ್ಟಕ್ಕೆ ಮುಗಿದ್ರೆ ತೊಂದರೆ ಇಲ್ಲ. ಆದ್ರೆ ತೊಂದರೆ ಯಾವಾಗ ಅಂತಂತಂದ್ರೆ, ಇವ್ರೇನ್ ಮಾಡ್ತಾರೆ, ನಾವು ಉಪವಾಸದಿಂದ ಇದ್ದೀನಿ, ನಾನು ತಿನ್ನೋದಿಲ್ಲ ಅಂತ ಹೇಳುವಾಗ ಆಮೇಲೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅಷ್ಟು ಮಾತ್ರ ಹೇಳಿ ಸುಮ್ಮನಾಗೋದಿಲ್ಲ. ನಾನು ಉಪವಾಸದಿಂದ ಇದ್ದೀನಿ, ನಾನು ತಿನ್ನೋದಿಲ್ಲ ಅಂತ ಮಾತ್ರ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಒಂದು 40 ದಿವಸ ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಈಗ ಅವರು ಮನೆಗೆ ಹೋಗಿದ್ದಾಗ ಅವ್ರೇನೋ ತಿನ್ನೋದಕ್ಕೆ ಅಂತ ಕೊಟ್ಟರು, ನಾನು ಉಪವಾಸದಿಂದ ಇದ್ದೀನಿ, ನನಗೆ ಬೇಡ ಅಂತ ಹೇಳಿದ್ರೆ ಅವ್ರು ಸರಿ ಆಯ್ತಂತ ಸುಮ್ಮನಾದ್ರೆ ಅಲ್ಲಿಗೆ ಮುಗಿದೋಯ್ತು. ಆದ್ರೆ ಅದನ್ನ ಮೀರಿ ನಾನು 40 ದಿವಸ ಉಪವಾಸ ಮಾಡ್ತಾ ಇದ್ದೀನಿ, ತಿನ್ನೋದಿಲ್ಲ ಅಂತ ಹೇಳುವಂತ ಅಗತ್ಯ ಏನು? ನಾನು ಉಪವಾಸದಿಂದ ಇದ್ದೀನಿ, ತಿನ್ನೋದಿಲ್ಲ ಅಂತ ಹೇಳುವಂಥದ್ದು ಅಗತ್ಯ. ಇಲ್ಲಾಂದ್ರೆ ಆಮೇಲೆ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಯಾಕೋ ನಮ್ಮ ಮನೆಗೆ ಬಂದ್ವಿ, ತಿನ್ನ ಕೊಟ್ರೆ ತಿಂತಾನೆ ಇಲ್ವಲ್ಲಪ್ಪ ಇವರು, ಏನಾಯ್ತಾ ಏನೋ ಅಂತ ಬೇರೆ ತರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇವ್ರಿಗೆ ನಮ್ಮ ಮೇಲೆ ಏನೋ ಕೋಪ ಬಂದ್ಬಿಟ್ಟಿರ್ಬೇಕು, ಏನೋ ನಮ್ಮಲ್ಲಿ ದ್ವೇಷ ಇರಬೇಕು, ತಿನ್ನೋದಿಲ್ಲ ಅಂತ ಅನ್ಕೊಂತಾವ್ರೆ, ನಾವೇನು ವಿಷ ಹಾಕ್ಬಿಟ್ಟಿದ್ವಿ ತಿನ್ನು ಅಂತ ಏನೋ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಉಪವಾಸ ಇದೀವಿ ಅಂತ ಹೇಳೋದು ಅಗತ್ಯ. ಆದ್ರೆ ನಾನು 40 ದಿವಸ ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅಗತ್ಯ ಏನು? ಅಗತ್ಯ ಇಲ್ಲ. ಆದ್ರೆ ಅವ್ರು ಹೇಳ್ತಾರೆ,
ಅವ್ರು ಕೇಳದಿರುವಾಗ್ಲೂ ಸಹ ಇವರೇ ಹೇಳ್ತಾರೆ, ನಾನು 40 ದಿವಸ ಉಪವಾಸ ಮಾಡ್ತಾ ಇದ್ದೀನಿ ಅಂತ. ಏನಕ್ಕೆ? ಏನು ಕಾರಣ ಇಲ್ಲ, ಒಂದೇ ಕಾರಣ, ನಾನು 40 ದಿವಸ ಉಪವಾಸ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗಿ ಅವರು ಇವ್ರು 40 ದಿವಸ ಉಪವಾಸ ಮಾಡ್ತಾರಪ್ಪ, ಎಂತ ದೊಡ್ಡ ಭಕ್ತರು ಇವರು ಅಂತ ಅಂದುಕೊಳ್ಳಬೇಕು ಅನ್ನೋದಕ್ಕೋಸ್ಕರ. ಅದ್ರ ಮುಖಾಂತರ ಅವರಿಗೆ ಮಹಿಮೆ ಬರ್ಬೇಕು ಅನ್ನೋದಕ್ಕೋಸ್ಕರ. ಏನು ಮಹಿಮೆ ಅದು? ಅದನ್ನ ಕೇಳೋವಂಥವ್ರು, ಇವ್ರು 40 ದಿವಸ ಉಪವಾಸ ಇದ್ದು ಪ್ರೇಯರ್ ಮಾಡ್ತಾ ಇದಾರಪ್ಪ, ಅಪ್ಪ ಎಂತ ಭಕ್ತರು ಇವರು ಅಂತ ಅನ್ಕೊಳ್ತಾರಲ್ಲ, ಅದೇ ಮಹಿಮೆ. ಹಾಗೆ ಮುಂದಕ್ಕೆ ಯಾವಾಗ್ಲೂ ಅವ್ರು ನೋಡಿದಾಗ್ಲೆಲ್ಲ, ಅಯ್ಯೋ ಇವ್ರು 40 ದಿವಸ ಉಪವಾಸ ಮಾಡಿದವರು, ಇವ್ರು 40 ದಿವಸ ಉಪವಾಸ ಮಾಡಿದವರು ಅಂತ ಅನ್ಕೊಳ್ತಾ ಇರ್ತಾರಲ್ಲ, ಅದು ಇವ್ರಿಗೆ ಮಹಿಮೆ. ಅಂದ್ರೆ ಏನೋ ದೊಡ್ಡ ಶ್ರೇಷ್ಠ ಸಾಧನೆ ಮಾಡಿದೀವಿ ನಾವು ಅಂತ ಹೆಸರು ಪಡೆಯೋದಕ್ಕೋಸ್ಕರ. ಆಗ ಉಪವಾಸದಿಂದ ಇದ್ದೀನಿ ಅಂತ ಹೇಳ್ಬೇಕಾಗಿರೋದು ಅಗತ್ಯ. ನಾನು 40 ದಿವಸನೇ ಉಪವಾಸ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅಗತ್ಯ ಇಲ್ಲ. ಆದ್ರೆ ಅದನ್ನ ಹೇಳೋದು ಅವರ ಮಹಿಮೆಗೋಸ್ಕರ. ಕೆಲವು ಸಲ ಏನಾಗುತ್ತೆ, ಅವರೇ ಕೇಳ್ಬಿಡ್ತಾರೆ, ಉಪವಾಸ ಇದ್ದೀವಿ ಅಂತ ಹೇಳಿದ ತಕ್ಷಣ, ಹೌದಾ ಎಷ್ಟು ದಿವಸ ಉಪವಾಸ ಮಾಡ್ತಾ ಇದ್ದೀರಾ ಅಂತ ಕೇಳ್ಬಿಡ್ತಾರೆ. ಒಂದ್ ವೇಳೆ ಆತರ ಕೇಳಿದ್ರು ಕೂಡ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅಗತ್ಯ ಇಲ್ಲ. ಏನ್ ಹೇಳ್ಬೋದು, ಒಂದು ಸ್ವಲ್ಪ ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮುಗಿಸಿದ್ರೆ ಆಯ್ತು. ಆದ್ರೆ ಅವ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ನಾನು 40 ದಿವಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾರೆ. ಆಗ ಅವ್ರು ಕೇಳಿದ್ರು ಸರಿ, ಕೇಳಿಲ್ಲ ಅಂದ್ರೂ ಸರಿ, ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅಗತ್ಯ ಇಲ್ಲ. ಅವ್ರು ಕೇಳಿದ್ರೆ ನಾನು ಕೆಲ ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಗಿದೋಯ್ತು. ಕೇಳಿಲ್ಲ ಅಂದ್ರೆ ಅದು ವಿಷಯನೇ ಇಲ್ಲ. ಆದ್ರೆ ಅವ್ರು ಕೇಳಿದ್ರು ಕೇಳಿಲ್ಲ ಅಂದ್ರೂ ಇವ್ರು 40 ದಿವಸ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾರೆ ಅಂತಂದ್ರೆ, ಅದ್ರ ಮುಖಾಂತರ ಅವ್ರು ಮಹಿಮೆ ಪಡೋದಕ್ಕೆ ಅಂತ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಂತ ಒಂದು ಕೆಲಸವನ್ನ ಯಾರು ಸಹ ಮಾಡಬಾರದು. ಉಪವಾಸದ ಮೂಲಕ ಅವರಿಗೆ ಮಹಿಮೆಯನ್ನ ಸಂಪಾದಿಸಿಕೊಳ್ಳದಿರುವುದಕ್ಕೆ ನಂಬಿಗಸ್ತರಾಗಿ ಇರಬೇಕು. ಮತ್ತಿನ್ನೊಂದು, ಈ ಸಮಯದಲ್ಲಿ ನಮ್ಮ ಜನಗಳಿಗೆ ಕಲ್ತ್ಕೊಳ್ಬೇಕಾಗಿರೋ ವಿಷಯ ಏನು ಅಂತಂತಂದ್ರೆ, ಯಾರಾದ್ರೂ ಒಬ್ರು ಉಪವಾಸದಿಂದ ಇದ್ದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತಂತಂದ್ರೆ, ಎಷ್ಟು ದಿನ ಉಪವಾಸ ಮಾಡ್ತಾ ಇದ್ದೀರಾ ಅಂತೆಲ್ಲ ನಾವು ಕೇಳೋದಕ್ಕೆ ಹೋಗ್ಬಾರ್ದು. ಅವ್ರು ಉಪವಾಸ ಅಂತ ಹೇಳಿದ್ರ ಸರಿ ಆಯ್ತಂದ್ರೆ ನಾವು ಸುಮ್ಮನಾಗ್ಬಿಡ್ಬೇಕು. ಮತ್ತೆ ಇನ್ನೊಂದು ತಪ್ಪು ಕೂಡ ಮಾಡ್ತಾರೆ ನಮ್ಮ ಜನಗಳು. ಏನ್ ಮಾಡ್ತಾರೆ ಅಂತಂದ್ರೆ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ವಿಷಯಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆದ್ರೆ ಕೆಲವೊಂದ್ಸಲ ಇವ್ರಿಗೆ ಗೊತ್ತಿಲ್ಲದ್ರೆ ಜನಗಳು ಕೇಳ್ಬೋದು, ಆದ್ರೆ ಆತರ ಕೇಳಬಾರ್ದು. ಎಷ್ಟು ದಿನ ಉಪವಾಸ ಮಾಡ್ತಾ ಇದ್ದೀರಾ, ಏನ್ ವಿಷಯಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಏನನ್ನು ಸಹ ಕೇಳಬಾರ್ದು. ಉಪವಾಸ ಇದೀವಿ ಅಂತ ಹೇಳಿದ್ರ ಸರಿ ಆಯ್ತಂತ ಸುಮ್ಮನಾಗ್ಬಿಡ್ಬೇಕು. ಅದ್ರ ಕಡೆಗೆ ನಾವು ಗಮನವಾಗಿರ್ಬೇಕು. ಮತ್ತಿನ್ನು ಇವ್ರು ಮಾಡುವಂತ ಈ ಕೆಲಸ ಏನಂತಂದ್ರೆ, ಉದಾಹರಣೆಗೆ ಒಂದು 40 ದಿವಸ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ ಅಂತ ಯಾರಾದ್ರೂ ಇದಾರೆ ಅಂತಂದ್ರೆ, ಅವ್ರು ಮಾಡೋ ಕೆಲಸ ಏನಂತಂದ್ರೆ, ಅವ್ರ ಉಪವಾಸವನ್ನು ಮಾಡೋದಕ್ಕೆ ಮುಂಚೆ ಇಂಥ ಒಂದು ದಿನದಿಂದ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು ಅಂತ ಮೊದಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ. ದೇವರವ್ರಿಗೆ ಪ್ರೇರೇಪಣೆ ಕೊಟ್ಟಿರ್ಬೋದು, ಇಲ್ಲ ಇವರೇ ಇಂಥ ಒಂದು ದಿನದಿಂದ 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿರ್ಬೋದು. ಆದ್ರೆ ಯಾವತ್ತೂ ಅವ್ರು ಅದು ತೀರ್ಮಾನ ಮಾಡ್ತಾರೆ, ಇಂಥ ಒಂದು ದಿನದಿಂದ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕಂತ ಯಾವತ್ತು ತೀರ್ಮಾನ ಮಾಡ್ಕೊಂತಾರೆ, ಆವತ್ತಿನಿಂದನೇ ಅವ್ರು ಹೋಗಂತ ಎಲ್ಲಾ ಕಡೆನೂ ಹೇಳ್ತಾ ಇರ್ತಾರೆ. ಏನಂತ ಹೇಳ್ತಾ ಇರ್ತಾರೆ, ನಾನು ಮುಂದಿನ ತಿಂಗಳು ಒಂದು 10ನೇ ತಾರೀಕಿಂದ ಒಂದು 40 ದಿವಸ ಉಪವಾಸ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಪ್ರೇಯರ್ ಮಾಡ್ಕೊಳ್ಳಿ ನನಗೋಸ್ಕರ. ಎಲ್ಲ ಹೋಗ್ಲಿ ಅದೇ ಮಾತು, ಯಾವ ಮನೆಗೆ ಹೋಗ್ಲಿ ಅದೇ ಮಾತು. ಇವ್ರು ಉಪವಾಸ ಶುರು ಮಾಡಕ್ ಮುಂಚೆನೆ ಇಡೀ ಊರೆಲ್ಲ ಇವ್ರು 40 ದಿವಸ ಉಪವಾಸ ಮಾಡೋದಕ್ಕೆ ಇದ್ದಾರೆ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಏನಕ್ಕೋಸ್ಕರ ಮಾಡ್ತಾರೆ ಇದನ್ನ? ಒಂದೇ ಕಾರಣ, ಅವ್ರ ಮಹಿಮೆ ಹೊಂದೋದಕ್ಕೆ. ನಾನ್ 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದಕ್ಕೆ ಇದ್ದೀನಿ, ನಾನು ಎಂತ ಭಕ್ತ ಗೊತ್ತಾ ಅನ್ನುವಂಥ ಮಹಿಮೆ ಜನಗಳಿಂದ ಪಡೆಯೋದಕ್ಕೋಸ್ಕರ. ಆಗ ನಾವೊಂದು ವೇಳೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ರೆ ಎಷ್ಟು ದಿನನಾದ್ರೂ ಆಗಿರಲಿ, ಅದನ್ನು ಯಾರಿಗೂ ಹೇಳ್ಕೊಂಡ್ಬರ್ಬೇಕಾಗಿರೋಂಥ ಅಗತ್ಯ ಇಲ್ಲ. ಮತ್ತಿನ್ನು ಇವ್ರು ಉಪವಾಸ ಮಾಡಿ ಮುಗಿಸಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, 40 ದಿವಸ ಉಪವಾಸ ಇದ್ದು ಮಾಡಿ ಮುಕ್ತಾಯ ಮಾಡ್ಬಿಟ್ರು. ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ಸಿಕ್ಕವ್ರಿಗೆಲ್ಲ ಕೂಡ ನಾನು ಈಗ ತಾನೇ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ಮುಗಿಸ್ದೆ, ಒಂದ್ 2 ವಾರದ ಮುಂಚೆ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಮುಗಿಸ್ದೆ, ಒಂದ್ರೆ ಒಂದು ತಿಂಗಳು ಕಳೆದ್ಬಿಟ್ಟಿದ್ರೆ ಈಗ ತಾನೇ ಒಂದು ತಿಂಗಳು ಮುಂಚೆ ನಾನು 40 ದಿವಸ ಉಪವಾಸ ಮಾಡಿ ಮುಗಿಸ್ದೆ, ಒಂದ್ರಲ್ಲಿ 3 ತಿಂಗಳಾಗಿದ್ರೆ ಈಗ ಒಂದು 3 ತಿಂಗಳ ಮುಂಚೆ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಮುಗಿಸ್ದೆ. ಒಂದ್ ವೇಳೆ 1 ವರ್ಷ ಆಗ್ಬಿಟ್ಟಿದ್ರೆ ಕಳೆದ ವರ್ಷ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದೆ. ಅಕಸ್ಮಾತ್ 5 ವರ್ಷ ಆಗ್ಬಿಟ್ಟಿದ್ರೆ 5 ವರ್ಷಕ್ಕೆ ಮುಂಚೆ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೆ. ಅಕಸ್ಮಾತ್ 10 ವರ್ಷ ಎಷ್ಟೋ ವರ್ಷ ಆಗೋಯ್ತು, ಆಮೇಲೆ ಕೂಡ ಒಂದು ಟೈಮಲ್ಲಿ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೆ. ಇವ್ರ ಜೀವನ ಎಲ್ಲ ಇದೇ ಮಾತು, ನಾನು 40 ದಿವಸ ಇದ್ದು ಪ್ರಾರ್ಥನೆ ಮಾಡಿದ್ದೆ, ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೆ, ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೆ. ಏನಕ್ಕೋಸ್ಕರ?
ಅವ್ರ ಮಹಿಮೆ ಹೊಂದೋದಕ್ಕೋಸ್ಕರ. ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೀನಿ ಅಂತ ನಾನು. ಏನಕ್ಕೋಸ್ಕರ? ಅವ್ರ ಮಹಿಮೆ ಹೊಂದೋದಕ್ಕೋಸ್ಕರ. ಆಗ ಉಪವಾಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೂ ನಾನು ಉಪವಾಸ ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳ್ಕೊಂಡು ಮಹಿಮೆ ಪಡೋದಕ್ಕೆ ಪ್ರಯತ್ನ ಪಡ್ತಾರೆ. ಉಪವಾಸ ಇರುವಾಗಲೂ ಸಹ ನಾನು 40 ದಿವಸ ಉಪವಾಸ ಮಾಡ್ತಾ ಇದ್ದೀನಿ ಏನ್ ತಿನ್ನಲ್ಲ ಅಂತ ಹೇಳ್ಕೊಂಡು ಅವ್ರು ಮಹಿಮೆ ಪಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಉಪವಾಸ ಮುಗಿದೋದ್ಮೇಲೆ ಕೂಡ ಇರೋವರೆಗೂ ನಾನು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಅವರನ್ನ ಮಹಿಮೆ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ ಇವ್ರ ಉಪವಾಸದ ಫಲ ಏನು? ಇವ್ರ ಉಪವಾಸದ ಫಲ ಇವರಿಗೆ ಮಹಿಮೆ ಬರುತ್ತೆ. ಎಂತ ಭಕ್ತ ಅಪ್ಪ, 40 ದಿವಸ ಉಪವಾಸ ಅಂತ ಯಾರಿಂದಲಾದ್ರೂ ಸಾಧ್ಯನಾ? ಎಂತ ಶ್ರೇಷ್ಠ ಮನುಷ್ಯ ಈತ ಅನ್ನೋ ಭಾವನೆ ಜನಗಳಲ್ಲಿ ಬರುತ್ತೆ. ಅದಕ್ಕೋಸ್ಕರವಾಗಿನೇ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇವಾಗ ನೀವು ಯೋಚನೆ ಮಾಡ್ಬೋದು, ನಾನಂತೂ ಇದುವರೆಗೂ 40 ದಿವಸ ಉಪವಾಸ ಮಾಡಿಲ್ಲ, ಇನ್ನು ಮುಂದಕ್ಕೂ ನಾನು ಮಾಡಲ್ಲ, ನನಗೇನು ಸಮಸ್ಯೆ ಇಲ್ಲ ಅಂತ ನೀವು ಅನ್ಕೊಳ್ಬೋದು. ಆದರೆ ಈ ಕೆಲಸನ 40 ದಿವಸ ಉಪವಾಸ ಮಾಡೋರು ಮಾತ್ರ ಅಲ್ಲ, 21 ದಿವಸ ಉಪವಾಸ ಮಾಡೋರು, 14 ದಿವಸ ಉಪವಾಸ ಮಾಡೋರು, 7 ದಿನ ಉಪವಾಸ ಮಾಡೋರು, 3 ದಿವಸ ಉಪವಾಸ ಮಾಡೋರು, 1 ದಿನ ಉಪವಾಸ ಮಾಡೋರು, 1 ಹೊತ್ತು ಉಪವಾಸ ಮಾಡೋರು ಕೂಡ ಇದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಹೆಂಗೆ? ಉದಾಹರಣೆಗೆ ವಾರಕ್ಕೆ 1 ದಿವಸ ಮಾತ್ರ ಉಪವಾಸ ಮಾಡೋರು ಇದ್ದಾರೆ ಅಂತ ಅನ್ಕೊಳ್ಳೋಣ. ಪ್ರತಿ ವಾರಕ್ಕೆ 1 ದಿವಸ ಉಪವಾಸ ಇದ್ದು ಪ್ರೇಯರ್ ಮಾಡ್ತಾ ಇರ್ತಾರೆ. ಇವ್ರು ಯಾವ ತರ ಉಪವಾಸದ ಮೂಲಕ ಅವ್ರನ್ನ ಮಹಿಮೆ ಪಡಿಸ್ಕೊಳ್ಳೋದು ಪ್ರಯತ್ನ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ಸಿಕ್ಕಿದ್ರೆ ಮಾತಾಡುವಾಗ, ನಾನಂತೂ ವಾರ 1 ದಿವಸ ಉಪವಾಸ ಮಾಡ್ತೀನಿ, ನಾನಂತೂ ಯಾವ್ದೇ ಕಾರಣಕ್ಕೂ ವಾರಕ್ಕೆ 1 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದು ತಪ್ಪಿಸೋದೇ ಇಲ್ಲ, ಎಷ್ಟೋ ತಿಂಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ನಾನಂತೂ ವಾರಕ್ಕೆ 1 ದಿವಸ ಉಪವಾಸ ಮಾಡೇ ಮಾಡ್ತೀನಪ್ಪ. ಯಾರು ಕೇಳಿದ್ರು ನಿಮ್ಮನ್ನ ನೀವು ಮಾಡ್ತಾರ ಇಲ್ವಾ ಅಂತ? ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದು ದೇವ್ರಿಗೆ ಗೊತ್ತಾದ್ರೆ ಸಾಕು, ದೇವರಿಂದ ನಿಮ್ಗೆ ಪ್ರತಿಫಲ ಬಂದ್ರೆ ಸಾಕು. ನೀವು ಇನ್ನೊಬ್ರಿಗೆ ಯಾರಿಗೂ ಹೇಳ್ಬೇಕಾಗತ್ತೆ ಏನು? ಇಲ್ಲಾಂದ್ರೆ ಅವ್ರಿಗೆ ಉಪವಾಸ ಮಾಡ್ಬೇಕು ಅಂತ ಹೇಳ್ಬೇಕಂತ ನಿಮ್ಗೆ ಇಷ್ಟ ಇದ್ರೆ ನೀವು ಉಪವಾಸ ಇದ್ದು ದೇವ್ರು ನೋಡಿ ಪ್ರಾರ್ಥನೆ ಮಾಡಿ ಅಂತ ಅವ್ರಿಗೆ ಹೇಳಿ. ನಾನ್ ಮಾಡ್ತೇನೆ ಅಂತ ಯಾಕೆ ಹೇಳ್ತೀರಾ? ಏನ್ ಕಾರಣ? ಒಂದೇ ಕಾರಣ, ನಾನ್ ಮಹಿಮೆ ಪಡ್ಬೋದು. ನಾನು ವಾರ ತಪ್ಪದೆ ಉಪವಾಸ ಮಾಡ್ತೀನಪ್ಪ, ನಾನು ಅಂತ ಭಕ್ತ ಅಂತ ಅವ್ರ ಮಹಿಮೆ ಪಡ್ಬೇಕು. ಅರೆ 6 ತಿಂಗಳಾಯ್ತು 1 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿಲ್ಲ ಅಂತ ಯಾರಾದ್ರೂ ಹೇಳ್ಕೊಂತಾರ? 6 ತಿಂಗಳಾಯ್ತು ನಾನು 1 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿಲ್ಲಪ್ಪ ಅಂತ ಯಾರಾದ್ರೂ ಹೇಳ್ಕೊಳ್ತಾರ? 3 ವರ್ಷ ಆಯ್ತು ನಾನು 1 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೇ ಇಲ್ಲ ಅಂತ ಯಾರಾದ್ರೂ ಹೇಳ್ಕೊಳ್ತಾರ? ಹೇಳ್ಕೊಳ್ಳಲ್ಲ. ಯಾಕಂದ್ರೆ ನೀನೆಂತ ಭಕ್ತ, ಒಂದೊತ್ತು ಊಟ ಬಿಟ್ಟು ದೇವರೇ ಅಂತ ಪ್ರಾರ್ಥನೆ ಮಾಡಕ್ಕಾಗಿಲ್ಲ ಅಂದ್ರೆ ನೀನೆಂತ ಅವನು ಅಂತ ಅನ್ಕೊಂಡ್ಬಿಡ್ತಾರಲ್ಲ. ಅವಾಗ ಉಪವಾಸದ ಮೂಲಕ ಜನಗಳು ಅವರನ್ನ ಮಹಿಮೆ ಪಡಿಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ತುಂಬಾ ದೊಡ್ಡ ತಪ್ಪು. ಯೇಸು ಕ್ರಿಸ್ತನು ಇದೇ ಕಾರ್ಯವನ್ನ ಅವರು ಸಹ ಹೇಳಿದ್ರು. ನಾವು ದೇವರ ವಾಕ್ಯವನ್ನು ನೋಡುವಾಗ ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯಗಳು 16ರಿಂದ 18ರವರೆಗೆ ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಕ್ರಿಸ್ತನಲ್ಲಿ ಉಪವಾಸವನ್ನು ಮಾಡುವಂತವ್ರು ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಾ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅಂದ್ರೆ ಕೆಲವರು ಉಪವಾಸ ಮಾಡ್ತಾರೆ, ಅವ್ರು ಉಪವಾಸ ಮಾಡುವಾಗ ಏನ್ ಮಾಡ್ತಾರೆ ಅಂತಂದ್ರೆ ಮುಖನ ತುಂಬಾ ಸಪೆಯಾಗಿ ಹಾಕೊಂಡಿರ್ತಾರೆ. ನೋಡಿದ ತಕ್ಷಣ ಯಾರು ಕೇಳ್ಬೇಕು, ಅಯ್ಯೋ ಯಾಕೆ ಈ ತರ ಇದ್ದಾರ, ಏನಾಯ್ತು, ಮುಖ ಎಲ್ಲ ಬಾಡೋಗ್ಬಿಟ್ಟಿದ್ದಿಲ್ಲ ಯಾಕೆ ಅಂತ ಕೇಳ್ಬೇಕು ಅವ್ರನ್ನ. ಆ ತರ ಮುಖ ಹಾಕೊಂಡಿರ್ತಾರೆ. ಅವರು ತಾವು ಉಪವಾಸಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನ ವಿಕಾರ ಮಾಡಿಕೊಳ್ಳುತ್ತಾರೆ. ಅವ್ರು ಯಾಕೆ ಆ ತರ ಮುಖ ಸಪ್ಪಗೆ ಹಾಕೊಂಡಿರ್ತಾರೆ ಅಂತಂದ್ರೆ ಜನಗಳೇ ಅವ್ರನ್ನ ಕೇಳ್ಬೇಕು, ಏನಕ್ಕೆ ಹಿಂಗಿದ್ದೀರಾ ಅಂತ. ಅವಾಗ ಇವ್ರು ಹೇಳ್ಬೇಕು ಏನಂತ, ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅವಾಗ ಇವರು ಉಪವಾಸವನ್ನು ಮಾಡ್ತಾರೆ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಅನ್ನೋದು ಅವ್ರಿಗೆ ಮನಸ್ಸಲ್ಲಿ ತುಂಬಾ ಇದೆ. ಅದು ಗೊತ್ತಾಗ್ಬೇಕಂತ ಏನ್ ಮಾಡ್ತಾರೆ, ಮುಖವನ್ನ ಸಪ್ಪೆ ಹಾಕೊಂಡು ಕೂತಿರ್ತಾರೆ, ವಿಕಾರ ಮಾಡ್ಕೊಂಡಿರ್ತಾರೆ. ಆಗ ಜನಗಳು ಕೇಳ್ತಾರೆ, ಇವ್ರು ಹೇಳ್ತಾರೆ ಏನ್ ಕಾರಣ? ಜನಗಳಿಗೆ ಕೇಳಿ ಇವ್ರು ಹೇಳ್ಬೇಕನ್ನೋದು ಏನ್ ಕಾರಣ ಅಂತಂದ್ರೆ ಒಂದೇ ಕಾರಣ, ನಾನು ಉಪವಾಸವನ್ನು ಮಾಡಿ ದೇವರನ್ನು ಸೇವಿಸುವಂತ ಮಹಾಪರಿಶುದ್ಧನು, ನಾನು ಎಂತ ಒಳ್ಳೆ ಭಕ್ತನು, ನೋಡಿ ನಾನು ಇಂಥವನು ಅಂತ ಜನಗಳಿಗೆ ತೋರಿಸಿ ಅವರು ಮಹಿಮೆ ಪಡಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ದೇವರು ಅದನ್ನ ಇಷ್ಟಪಡೋದಿಲ್ಲ. ಇಂಥವ್ರನ್ನ ಯೇಸು ಕ್ರಿಸ್ತನು ಏನ್ ಹೇಳ್ತಾರೆ, ಕಪಟಿಗಳು. ಅವ್ರು ಉಪವಾಸ ಮಾಡ್ತಾ ಇದೀವಿ ಅಂತ ಇನ್ನೊಬ್ರು ಗೊತ್ತಾಗ್ಬೇಕಂತ ಸಪೆ ಮುಖ ಹಾಕೊಂಡು ಮುಖ ವಿಕಾರ ಮಾಡ್ಕೊಂಡು ಅವ್ರು ಕೇಳಿ ನಾನು ಉಪವಾಸ ಇದ್ದೀನಿ ಅದಕ್ಕೆ ಹಿಂಗ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಅವ್ರು ಮಹಿಮೆ ಪಡ್ಬೇಕು ಅನ್ನೋದಕ್ಕೋಸ್ಕರ ಇಂಥ ಪ್ರಯತ್ನ ಮಾಡೋರು ಕಪಟಿಗಳು ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಆದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಯೇಸು ಕ್ರಿಸ್ತನು ನಮಗೆ ಹೇಳೋದನ್ನ ನಾವು ಕಾಣ್ತೀವಿ. ಅವ್ರು ಹೇಳೋ ಮಾತು 17ನೇ ವಾಕ್ಯದಿಂದ, ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನ ತೊಳಕೋ. ನೀನು ಉಪವಾಸ ಮಾಡ್ತಾ ಇದೀಯಾ, ವಿಕಾರವಾಗಿ ಮಗ ಹಾಕೊಂಡಿರ್ಬೇಡ.
ಮಖ ನೀಟಾಗಿ ತೊಳ್ಕೊಂಡು ತಲೆ ಬಾಚ್ಕೊಂಡು ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚ್ಕೊಂಡು ನೀಟಾಗಿ ನೋಡೋದಕ್ಕೆ. ಯಾರಿಗಾರ ನೋಡಿದ್ರೆ ನೀನು ಉಪವಾಸ ಇದೆಯಾ ಅಂತಾನೆ ಗೊತ್ತಾಗಬಾರ್ದು. ಆತರ ನಾಜುಕಾಗಿ ಚಂದವಾಗಿರೋ. ಆಗ ಅವ್ರ ಉದ್ದೇಶ ಏನು? ನೀವು ಉಪವಾಸ ಮಾಡ್ತಾ ಇದ್ರು, ಆ ಉಪವಾಸ ಮಾಡ್ತಾ ಇದ್ರ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗಬಾರದು ಅನ್ನೋದು ಯೇಸು ಕ್ರಿಸ್ತನ ಉದ್ದೇಶ. ಇನ್ನೂ ಮುಂದುವರಿಸಿ 18ನೇ ವಾಕ್ಯದಲ್ಲಿ, ಹೀಗೆ ಮಾಡಿದರೆ ನೀನು ಉಪವಾಸ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ನೀನ್ ಈ ತರ ಮಖ ತೊಳ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡು ನೀಟಾಗಿರುವಾಗ ಜನಗಳಿಗೆ ಗೊತ್ತಾಗೋದಿಲ್ಲ ನೀನು ಉಪವಾಸದಿಂದ ಇದೆಯಾ ಅಂತ. ಆದ್ರೆ ನಿನ್ನ ಅಂತರಂಗವನ್ನು ನೋಡುವಂತ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡ್ತಾರೆ. ನೀನು ಒಳಗಡೆ ಉಪವಾಸ ಇದ್ದು ದೇವರನ್ನು ನೋಡ್ತಾ ಇರ್ತೀಯ, ಅದಕ್ಕೆ ಪ್ರತಿಫಲವನ್ನು ದೇವರು ಕೊಡ್ತಾರೆ. ಮನುಷ್ಯರ ಮುಂದೆ ತೋರಿಸ್ಕೊಳ್ಬೇಡ. ನೀನು ಉಪವಾಸ ಎಂದು ಜನಗಳು ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನೀನು ಪ್ರಯತ್ನ ಮಾಡಬೇಡ ಅಂತ ಯೇಸು ಕ್ರಿಸ್ತನಲ್ಲಿ ನಮಗೆ ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಆಗ ನಾವು ಉಪವಾಸ ಮಾಡಿ, ಉಪವಾಸ ಇನ್ನೊಬ್ಬರಿಗೆ ಗೊತ್ತಾಗಬೇಕು, ನಾನು ಇಷ್ಟು ದಿವಸ ಉಪವಾಸ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಉಪವಾಸ ಮಾಡಿದ್ದೀನಿ ಅಂತೆಲ್ಲ ಜನಗಳಿಗೆ ಗೊತ್ತಾಗ್ಬೇಕಂತ ನಾವು ಬಯಸಬಾರದು. ಉಪವಾಸ ನನಗೆ ದೇವರಿಗೆ ವೈಯಕ್ತಿಕವಾದ ವಿಚಾರ, ಅದು ಇನ್ನೊಬ್ಬರಿಗೆ ಸಂಬಂಧಪಟ್ಟದಲ್ಲ. ಇವಾಗ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ನಾನು ಬಂದು ಕೇಳಿದ್ರೆ ಹೇಳ್ತೀರಾ ನೀವು? ಹೇಳಲ್ಲ. ಆ ದುಡ್ಡು ನಿಮಗೆ ಸಂಬಂಧಪಟ್ಟಿದ್ದು, ನಿಮ್ದು ನಿಮ್ಮ ಕುಟುಂಬದವ್ರಿಗೆ ಸಂಬಂಧಪಟ್ಟಿರುತ್ತೆ. ಆಗ ಮೂರನೇ ವ್ಯಕ್ತಿಗಳು ನೀವು ಹೇಳೋದಿಲ್ಲ, ನಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ನಿಂಗೇನ ಯಾವಾಗ ಅಂತೀರಾ. ಅದೇ ಥರನೇ ನೀವು ಎಷ್ಟು ಉಪವಾಸ ಮಾಡಿದ್ದೀರಾ, ಎಷ್ಟು ಉಪವಾಸ ಮಾಡ್ತಾ ಇದ್ದೀರಾ, ಮುಂದೆ ಎಷ್ಟು ಉಪವಾಸ ಮಾಡೋದಕ್ಕಿದ್ದೀರಾ, ಅದೆಲ್ಲ ನಿಮಗೂ ದೇವ್ರಿಗೆ ಸಂಬಂಧಪಟ್ಟಿರುವಂಥ ವೈಯಕ್ತಿಕ ವಿಚಾರ. ಅದನ್ನ ನಾನೇ ಕೇಳಬೇಕು, ಇಲ್ಲ ನೀವೇ ನನಗೆ ಹೇಳ್ಬೇಕು. ಅರೆ ಹೇಳ್ಕೊಳ್ತಾರೆ ಅಂತಂತಂದ್ರೆ ಒಂದೇ ವಿಷಯ, ಅವ್ರ ಮಹಿಮೆ ಪಡೋದಕ್ಕೋಸ್ಕರ. ನಮ್ಮ ಹತ್ರ ಇಷ್ಟು ದುಡ್ಡಿದೆ, ನಮ್ಗೆ ಇಷ್ಟು ಸಂಪತ್ತಿದೆ ಅಂತ ಜನಗಳು ಯಾಕೆ ಹೇಳ್ಕೊಳ್ತಾರೆ? ನಾವು ಎಷ್ಟು ಸಾಹುಕಾರ ಗೊತ್ತಾ ಅಂತ ಜನಗಳು ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ. ನಾನು ಎಷ್ಟು ಉಪವಾಸ ಮಾಡಿದ್ದೀನಿ, ಎಷ್ಟು ಉಪವಾಸ ಮಾಡ್ತಾ ಇದ್ದೀನಿ, ಮುಂದಕ್ಕೆ ಎಷ್ಟು ಉಪವಾಸ ಮಾಡೋದಕ್ಕೆ ಇದೀನಿ, ಇದೆಲ್ಲ ಯಾಕೆ ಹೇಳ್ಕೊಳ್ತಾರೆ? ನಾನು ಎಂಥ ಪರಿಶುದ್ಧನು ಭಕ್ತನ ಗೊತ್ತಾ ಅಂತ ತೋರಿಸೋಕ್ಕೋಸ್ಕರ. ಇದರಿಂದ ಏನಾಗುತ್ತೆ, ಅವರಿಗೆ ಬರತಕ್ಕ ಪ್ರತಿಫಲ ಆಗಲೇ ಅವ್ರಿಗೆ ಬಂದುಬಿಡುತ್ತೆ. ಮುಂದೆ ಅವ್ರಿಗೆ ಏನು ಪ್ರತಿಫಲ ಸಿಗಲ್ಲ. ಹಾಗಾದ್ರೆ ಅರ್ಥ ಏನು? ಇವ್ರ ಉದ್ದೇಶ ಏನು? ಜನಗಳು ಇವ್ರು ನೋಡಿ ಆಹಾ ಅನ್ಬೇಕು, ಆಹಾ ಎಂಥ ಭಕ್ತನಪ್ಪ ಇವನು ಅಂತ ಅನ್ಕೊಳ್ಬೇಕು. ಆ ಪ್ರತಿಫಲ ಸಿಗುತ್ತೆ. ಮನುಷ್ಯರಿಂದ ನಿಮಗೆ ಮಹಿಮೆ ಸಿಗುತ್ತೆ, ಪರಲೋಕದ ತಂದೆಯಿಂದ ನಿಮಗೆ ಏನು ಸಿಗಲ್ಲ. ಪರಲೋಕದಲ್ಲಿ ಅದಕ್ಕೆ ನಿಮಗೆ ಪ್ರತಿಫಲ ಇಲ್ಲ. ಭೂಲೋಕದಲ್ಲೇ ಮುಗಿದೋಯ್ತು ನೀವು ಮಾಡಿದಂಥ ಕಾರ್ಯ ಅಂತ ಯೇಸು ಕ್ರಿಸ್ತನು ಸೂಚಿಸುವಂಥದ್ದನ್ನ ನಾವು ಕಾಣ್ತೇವೆ. ಆದರೆ ನಾವು ಆ ರೀತಿಯಾಗಿ ಮಾಡದೆ ರಹಸ್ಯವಾಗಿದ್ದು ಉಪವಾಸವನ್ನು ಮಾಡಿ ದೇವರನ್ನ ಸೇವಿಸುವಂಥವர்களಾಗಿ ಇರಬೇಕು. ಇನ್ನೊಬ್ಬರಿಗೆ ನಾವು ಉಪವಾಸ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ ಅನ್ನೋದೆಲ್ಲ ಗೊತ್ತಾಗಬೇಕಂತ ನಾವು ನಿರೀಕ್ಷೆ ಮಾಡಬಾರದು. ಆಗ ದೇವರು ಈ ಲೋಕದಲ್ಲಿ ನಮಗೆ ಫಲ ಕೊಡ್ತಾರೆ, ಮುಂದಿನ ಲೋಕದಲ್ಲಿಯೂ ಅವರು ನಮಗೆ ಫಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದರಿಂದ ನಾವು ಉಪವಾಸದ ಮೂಲಕ ನಮಗೆ ಮಹಿಮೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡದೇ ಇರುವುದಕ್ಕೆ ನಾವು ನಂಬಿಗಸ್ತರಾಗಿ ಇರಬೇಕು. ರಹಸ್ಯವಾಗಿ ಉಪವಾಸವನ್ನು ಮಾಡುವುದರಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ಮತ್ತೆ ಇನ್ನೂ ಮುಂದುವರಿಸಿ, ಮೂರನೇದಾಗಿ ಉಪವಾಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು ಅಂತಂತಂದ್ರೆ, ಉಪವಾಸದ ರೀತಿಯಲ್ಲಿ ಮಾಡೋದಕ್ಕೆ ನಾವು ನಂಬಿಗಸ್ತರಾಗಿ ಇರಬೇಕು. ಉಪವಾಸವನ್ನ ಹೆಂಗ್ ಮಾಡಬೇಕು? ಉಪವಾಸದಂತೆ ಮಾಡೋದಕ್ಕೆ ನಾವು ನಂಬಿಗಸ್ತರಾಗಿ ಇರಬೇಕು. ಹಂಗಂದ್ರೆ ಕೆಲವರು ಏನ್ ಮಾಡ್ತಾರೆ, ಉಪವಾಸ ಮಾಡಿ ಅನ್ನ ಸಾರು ಬಿಟ್ಟು ಮಿಕ್ಕಿದೆಲ್ಲ ತಿಂತಾರೆ, ಮಿಕ್ಕಿದೆಲ್ಲ ಕುಡಿತಾರೆ. ಇವ್ರ ಲೆಕ್ಕದಲ್ಲಿ ಊಟ ಅಂದ್ರೆ ಏನಂದ್ರೆ, ಅನ್ನ ಸಾರು ತಿನ್ಬಿಟ್ರೆ ಊಟ ಮಾಡಿದ್ವಿ ಅಂತ ಅರ್ಥ. ಆಗ ಅನ್ನ ಸಾರು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ತಿಂತಾ ಇರ್ತಾರೆ, ಕುಡಿತಾ ಇರ್ತಾರೆ. ಅದು ಸರಿಯಾದ ಉಪವಾಸ ಕ್ರಮ ಅಲ್ಲ. ಒಂದ್ಸಲಿ ನಾನೊಬ್ರು ನೋಡಿದೆ, ಅವ್ರೇನೋ ಒಂದು ಪ್ಯಾಕೆಟಲ್ಲಿ ಈ ಚಿಪ್ಸು, ಕಳ್ಳೆಪುರಿ, ಇಲ್ಲಾಂದ್ರೆ ಈ ಚಕ್ಲಿ ಎಲ್ಲ ಬರುತ್ತಲ್ಲ, ಆ ಥರ ಏನೋ ಸ್ನ್ಯಾಕ್ಸ್ ಇಟ್ಕೊಂಡು ತಿಂತಾ ಇದ್ರು ಕವರಲ್ಲಿ. ಸರಿ ಹಿಂಗೆ ಮಾತಾಡ್ತಾ ಆಮೇಲೆ ಅವ್ರೇನು ಹೇಳಿದ್ರು ಅಂತಂದ್ರೆ, ನಾನು ಉಪವಾಸ ಇದ್ದೀನಿ ಇವತ್ತು ಅಂತಂದ್ರು. ನನಗೆ ಒಂದೇ ಸಲ ಆಶ್ಚರ್ಯ ಆಯ್ತು, ಇದೇನಪ್ಪ ಇದು, ಯಾವುದೋ ಕವರ್ ಇಟ್ಕೊಂಡು ಏನೋ ತಿಂಡಿ ತಿಂತಾ ಇದ್ದಾರೆ, ಆಮೇಲೆ ನೋಡು ಉಪವಾಸ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಗೆ ಅರ್ಥ ಆಗಿದ್ದು, ಅವ್ರ ಲೆಕ್ಕದಲ್ಲಿ ಉಪವಾಸ ಅಂದ್ರೆ ಅನ್ನ ಸಾರು ತಿನ್ಬಾರ್ದು ಅಷ್ಟೇನೆ, ಮಿಕ್ಕಿದ್ದು ಏನ್ ಬೇಕಾದ್ರೂ ತಿನ್ಬೋದು. ಆಗ ಉಪವಾಸ ಇದೀವಿ ಅಂತ ಹೇಳ್ಕೊಂಡು ಚಟ್ನಿ ತಿನ್ಕೊಂಡು, ಮುರುಕ್ ತಿನ್ಕೊಂಡು, ಕಳೆಪುರಿ ತಿನ್ಕೊಂಡು, ಬಿಸ್ಕೆಟ್ ತಿನ್ಕೊಂಡು, ಏನೇನೋ ತಿನ್ಕೊಂಡು ಉಪವಾಸ ಇದೀನಿ ಅಂತ ಅನ್ಕೊಳ್ಳೋರು ಇದ್ದಾರೆ. ಆದ್ರೆ ಉಪವಾಸದಂತೆ ನಾವು ಮಾಡಬೇಕು. ಅನ್ನ ಸಾರು ಬಿಟ್ಟು ಮಿಕ್ಕಿದೇನ್ ಬೇಕಾದ್ರೂ ತಿನ್ಬೋದು ಅಂತ ಅರ್ಥ ಅಲ್ಲ. ಮತ್ತೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಉಪವಾಸ ಅಂತಂದ್ರೆ ಹೋಗಿ ದಿಬಿ ಅಂತ ಒಂದು ಬ್ಯಾಸ್ಕೆಟ್ ಪೂರ್ತಿ ಅನ್ನು ತಂದ್ಬಿಡ್ತಾರೆ. ಆಪಲ್ ತಗೋ, ಮೂಸಂಬಿ ತಗೋ, ಆರೆಂಜ್ ತಗೋ, ಇನ್ನೊಂದು ಹಣ್ಣು ತಗೋ, ಏನು ಬೆಳಿಗ್ಗೆ ಒಂದು ಜ್ಯೂಸು, ಮಧ್ಯಾಹ್ನ ಒಂದು ಜ್ಯೂಸು, ಸಾಯಂಕಾಲ ಒಂದು ಜ್ಯೂಸು, ರಾತ್ರಿಗೆ ಒಂದು ಜ್ಯೂಸ್ ಮೇಲೆ ಜ್ಯೂಸ್ ಹೋಗ್ತಾನೆ ಇರುತ್ತೆ ಉಪವಾಸದಲ್ಲಿ. ಆಗ ಇದು ಸರಿಯಾದ ಉಪವಾಸ ಕ್ರಮ ಅಲ್ಲ. ಯಾಕಂದ್ರೆ ನೀವು ಊಟ ಮಾಡಿದಾಗ ಏನಾಗುತ್ತೆ, ಆ ಊಟದಲ್ಲಿರುವಂಥ ಶಕ್ತಿ ಶರೀರದಲ್ಲಿ ಬಿಡುಗಡೆ ಆಗಿ ನಮಗೆ ಬಲ ಬರುತ್ತೆ. ಹಣ್ಣು ತಿಂದ್ರೆ ಏನಾಗುತ್ತೆ,
ಅಥವಾ ಹಣ್ಣನ್ನೇ ಜ್ಯೂಸ್ ಮಾಡಿ ಕುಡಿದ್ರೆ ಏನಾಗುತ್ತೆ, ಅದರಲ್ಲಿರುವಂಥ ಶಕ್ತಿ ಎಲ್ಲ ಶರೀರದಲ್ಲಿ ಬಿಡುಗಡೆ ಆಗುತ್ತೆ. ಆಗ ಆಟೋಮೆಟಿಕ್ ನಿಮ್ಮ ಶರೀರಕ್ಕೆ ಶಕ್ತಿ ಬರುತ್ತೆ. ಆಗ ನೀವು ಉಪವಾಸ ಅಂತ ಹೇಳ್ಕೊಂಡು ತರತರವಾದ ಹಣ್ಣುಗಳು ಜ್ಯೂಸ್ಗಳು ಮಾಡ್ಕೊಂಡು ಕುಡಿತಾ ಇದ್ರೆ ನೀವು ಮಾಡ್ತಾ ಇರೋದು ಉಪವಾಸ ವ್ಯರ್ಥ. ಅದ್ರ ಬರಲು ಊಟನೇ ಮಾಡಿ ಸುಮ್ಮನೆ. ಆಗೇನ್ ಮಾಡ್ತಾರೆ ಕೆಲವರು, ಉಪವಾಸ ಅಂತ ಹೇಳ್ಬಿಟ್ಟು ಹಣ್ಣುಗಳು ಹಂಪಲುಗಳೆಲ್ಲ ತಂದು ತುಂಬ ಜ್ಯೂಸ್ ಕುಡಿ, ಹಣ್ಣು ತಿನ್ನು. ಆಗ ಹಣ್ಣು ತಿನ್ನೋದಕ್ಕೂ ಹಣ್ಣು ಜ್ಯೂಸ್ ಕುಡಿಯೋಕೆ ಏನು ವ್ಯತ್ಯಾಸ? ಇವ್ರ ಲೆಕ್ಕದಲ್ಲಿ ಏನಂತಂದ್ರೆ ಅಲ್ಲಲ್ಲಿ ಏನು ಕಡಿಬಾರ್ದು, ಅದು ಉಪವಾಸ. ಬೇಕಾದ್ರೆ ನುಂಗ್ಬಿಡ್ಬೋದು. ಹಣ್ಣನ್ನ ತಿನ್ನೋ ಬದಲು ನುಂಗ್ಬಿಡ್ತಾರೆ. ಏನ್ ಮಾಡಿ ಜ್ಯೂಸ್ ಮಾಡಿ ನುಂಗ್ಬಿಡ್ತಾರೆ. ಅನ್ನನೂ ಹಂಗೆ ಜ್ಯೂಸ್ ಮಾಡಿ ನುಂಗ್ಬಿಡ್ಬೋದಲ್ಲ ಗಂಜಿ ತರ. ಆದ್ರೆ ಆ ಥರ ಎಲ್ಲ ಮಾಡಬಾರ್ದು. ಆಗ ಉಪವಾಸದಿಂದ ಇದೀವಿ ಅಂತಂದ್ರೆ ಈ ತಿಂಡಿಗಳಿಂದ ಈ ಹಣ್ಣುಗಳಿಂದೆಲ್ಲ ದೂರ ಇರಬೇಕು. ಮತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ, ಉಪವಾಸ ಇದೀವಿ ಅಂತ ಅಂದ್ಕೊಂಡು ಸೇರ್ಗಟ್ಲೆ ಟೀ ಕುಡಿತಾ ಇರ್ತಾರೆ. ದಿಸಕ್ಕೆ 10 ಲೋಟ ಟೀ ಕುಡಿತಾರೆ ಉಪವಾಸ ಇದೀವಿ ಅಂತ ಹೇಳ್ಕೊಂಡು. ಆಗ ಉಪವಾಸದ ಇದೀವಿ ಅಂತ ಹೇಳ್ಬಿಟ್ಟು ಟೀ ಕುಡಿಯೋದನ್ನ ರೂಢಿ ಮಾಡ್ಕೊಳ್ಬಾರ್ದು. ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಮತ್ತೆ ಉಪವಾಸ ಕೂಡ ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಆ ಟೀ ಮುಖಾಂತರ ಕೂಡ ನಿಮ್ಮ ಶರೀರದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಆಗ ನಿಜವಾಗ್ಲೂ ನಾವು ಉಪವಾಸ ಮಾಡ್ತೀವಿ ಅಂತಂತಂದ್ರೆ ಇವುಗಳಿಂದೆಲ್ಲ ದೂರ ಇರಬೇಕು. ಯಾವ್ದು ತಿಂಡಿ ತಿಂತೀವಿ, ಹಣ್ಣುಗಳು ತಿನ್ಬಿಡ್ತೀವಿ, ಇಲ್ಲ ಹಣ್ಣು ಜ್ಯೂಸ್ ಕುಡಿದ್ಬಿಡ್ತೀವಿ, ಲೀಟರ್ಗಟ್ಟಲೆ ಟೀ ಕುಡಿದ್ಬಿಡ್ತೀವಿ ಅಂತ ಅನ್ಕೊಂಡು ಅವುಗಳಿಂದೆಲ್ಲ ದೂರ ಇರಬೇಕು. ಇದು ನಮ್ಮ ಉಪವಾಸಕ್ಕೂ ಕೂಡ ಪ್ರಯೋಜನ ಅಲ್ಲ, ಅದೇ ಥರ ಆರೋಗ್ಯಕ್ಕೂ ಕೂಡ ಅಷ್ಟು ಪ್ರಯೋಜನ ಅಲ್ಲ. ಆದರೆ ಉಪವಾಸದಿಂದ ಇದ್ದು ನಾವು ಪ್ರಾರ್ಥನೆ ಮಾಡುವಾಗ ಏನು ಮಾಡಬೇಕು ಅಂದರೆ ಒಂದೇ ಕೆಲಸ ಮಾಡಬೇಕು. ಒಂದೇ ಒಂದಂತಂದರೆ ಶುದ್ಧವಾದ ನೀರನ್ನು ಮಾತ್ರ ಕುಡಿಬೇಕು. ನೀರು ಕುಡಿಯೋದನ್ನು ಬಿಟ್ಟು ಬೇರೆ ಏನು ಸಹ ನಾವು ಮಾಡಬಾರ್ದು. ಆಗ ನಾವು ಉಪವಾಸದ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು. ಹಾಗಾದ್ರೆ ಅರ್ಥ ಏನು? ಉಪವಾಸದ ರೀತಿಯಲ್ಲಿ ಮಾಡೋದಕ್ಕೆ ನಾವು ನಂಬಿಗಸ್ತರಾಗಿರಬೇಕು. ಸಿಕ್ಕಿದ್ನೆಲ್ಲ ತಿಂದು ಕುಡಿದ್ಬಿಟ್ಟು ನಾನು ಉಪವಾಸ ಮಾಡಿದೆ ಅಂತ ಅನ್ಕೊಂಡು ಓಡಾಡುವಂಥವರಾಗಿ ನಾವು ಇರಬಾರದು. ಬರೀ ನೀರು ಕುಡಿದು ಉಪವಾಸದಂತೆ ದೇವರ ಸನ್ನಿಧಿಯಲ್ಲಿ ಮಾಡೋದಕ್ಕೆ ನಾವು ನಂಬಿಗಸ್ತರಾಗಿ ಇರಬೇಕು. ಮತ್ತಿನ್ನು 4ನೇದಾಗಿ ಮತ್ತೆ ಕೊನೆಯದಾಗಿ ಉಪವಾಸಕ್ಕೆ ಸಂಬಂಧಪಟ್ಟಂತ ಯಾವ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು ಅಂತಂತಂದ್ರೆ ಉಪವಾಸದಿಂದ ಇದ್ದು ನಾವು ದೇವರ ಸನ್ನಿಧಿಯಲ್ಲಿ ಕಾದಿರೋದಕ್ಕೆ ನಂಬಿಗಸ್ತರಾಗಿ ಇರಬೇಕು. ಉಪವಾಸದಲ್ಲಿ ದೇವರ ಸನ್ನಿಧಿಯಲ್ಲಿ ಇರೋದಕ್ಕೆ ನಾವು ನಂಬಿಗಸ್ತರಾಗಿ ಇರಬೇಕು. ಅನೇಕರು ಏನ್ ಮಾಡ್ತಾರೆ, ಉಪವಾಸ ಮಾಡ್ತೀವಿ ಅಂತ ಉಪವಾಸ ಮಾಡ್ತಾರೆ. ಉಪವಾಸ ಮಾಡ್ಬಿಟ್ಟು ಅವ್ರ ದಿನ ಎಲ್ಲ ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಒಂದು ಸಮಯ ಇದ್ದಾಗ ದೇವ್ರೆ ನಾನು ಇವತ್ತೆಲ್ಲ ಉಪವಾಸ ಇರ್ತೀನಿ ಸ್ವಾಮಿ, ನನ್ನ ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ ಒಂದು 2 ಮಾತು ಮುಗಿಸ್ಬಿಡ್ತಾರೆ. ದಿನ ಎಲ್ಲ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ತಿರ್ಗಾ ರಾತ್ರಿಗೆ ಊಟ ಮಾಡೋಕೆ ಮುಂಚೆ ದೇವ್ರೆ ಇವತ್ತೆಲ್ಲ ನಾನು ಉಪವಾಸ ಇದೆ ಸ್ವಾಮಿ, ನನ್ನನ್ನು ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಉಪವಾಸ ಮುಗಿಸ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಡ್ತಾರೆ. ಆದ್ರೆ ಇದು ದೇವರು ನಿರೀಕ್ಷೆ ಮಾಡುವಂತ ಉಪವಾಸದ ಕ್ರಮ ಅಲ್ಲ. ಉಪವಾಸದಿಂದ ಇದ್ದು ನಾವು ಬೆಳಿಗ್ಗೆ ಒಂದು ಸ್ವಲ್ಪ ಪ್ರಾರ್ಥನೆ, ಸಾಯಂಕಾಲ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿಬಿಟ್ಟು ದಿನ ಎಲ್ಲ ನಮ್ಮ ಕೆಲಸ ಮಾಡ್ಕೊಂಡು ಇರಬೇಕು ಅನ್ನೋದು ದೇವ್ರ ನಿರೀಕ್ಷೆ ಮಾಡುವಂತ ಉಪವಾಸದ ಕ್ರಮ ಅಲ್ಲ. ಅನೇಕರು ಏನ್ ಮಾಡ್ತಾರೆ, ಈ ತರ ಉಪವಾಸ ಅಂತ ಹೇಳಿ ಒಂದು ಅಲ್ಪ ಸ್ವಲ್ಪ ಪ್ರಾರ್ಥನೆ ಮಾಡ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ದಿನ ಎಲ್ಲ ಅವ್ರ ಮನೆ ಕೆಲಸ ಮಾಡ್ಕೊಂಡಿರೋದು, ಇಲ್ಲಾಂದ್ರೆ ಅವ್ರ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡಿರೋದು, ಇಲ್ಲ ಅವ್ರದ್ದೇನೋ ವ್ಯಾಪಾರ ವಹಿವಾಟಿದ್ರೆ ಆ ವ್ಯಾಪಾರಗಳಿಗೆ ಹೋಗಿ ಆ ವ್ಯಾಪಾರಗಳು ಮಾಡ್ಕೊಂಡಿರೋದು, ರಾತ್ರಿ ಬಂದು ಊಟ ಮಾಡ್ಬಿಡೋದು, ಈ ತರ ಮಾಡ್ತಾ ಇರ್ತಾರೆ. ಆದ್ರೆ ಇದು ಉಪವಾಸದ ಕ್ರಮ ಅಲ್ಲ. ದೇವರು ನಿರೀಕ್ಷೆ ಮಾಡುವಂತ ಉಪವಾಸ ಈ ರೀತಿಯಾಗಿ ಅಲ್ಲ. ಆದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಉಪವಾಸದಿಂದ ಇರುವಾಗ ದೇವರ ಸನ್ನಿಧಿಯಲ್ಲಿ ಇರುವುದಕ್ಕೆ ನಾವು ಗಮನವಾಗಿ ಇರಬೇಕು. ಉಪವಾಸದಿಂದ ಇರುವಾಗ ನಾವು ಆ ಉಪವಾಸದ ಸಮಯದಲ್ಲಿ ಹೆಚ್ಚಿನ ಕಾಲವನ್ನ ದೇವರ ಸನ್ನಿಧಿಯಲ್ಲಿ ಕಳೆಯುವಂತವர்களಾಗಿ ಇರಬೇಕು. ಒಂದು ವೇಳೆ ನೀವೇನಾದ್ರೂ ಒಂದು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕಂತ ತೀರ್ಮಾನ ಮಾಡಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ಆ ದಿನ ಉಪವಾಸ ಇರ್ತೀರಾ ಅಂತಂತಂದ್ರೆ ಆ ದಿನದಲ್ಲಿ ಕಡಿಮೆ ಅಂದ್ರೆ 7 ರಿಂದ 8 ಗಂಟೆ ನೀವು ದೇವರ ಸನ್ನಿಧಿಯಲ್ಲಿ ಇರಬೇಕು. ಇಲ್ಲಾಂದ್ರೆ ಅದಕ್ಕಿಂತ ಹೆಚ್ಚಿನ ಸಮಯ ಕೂಡ ದೇವರ ಸನ್ನಿಧಿಯಲ್ಲಿ ನೀವು ಕಳೆಯುವಂತವர்களಾಗಿ ಇರಬೇಕು. ಇವಾಗ ನಿಮ್ ಕೆಲ್ಸಕ್ಕೆ ಅಂತ ಹೋಗ್ತೀರಾ, ಬೆಳಿಗ್ಗೆ ಒಂದು 9 ಗಂಟೆಗೆ 10 ಗಂಟೆ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಬೆಳಿಗ್ಗೆ ಒಂದು ಅರ್ಧ ಗಂಟೆ ಕೆಲಸ ಮಾಡ್ಬಿಟ್ಟು ಮತ್ತೆ ಊರೆಲ್ಲ ಸುತ್ತಾಡ್ಕೊಂಡು ಸಾಯಂಕಾಲ ಅವಾಗ ಒಂದು ಅರ್ಧ ಗಂಟೆ ಕೆಲಸ ಮಾಡ್ಬಿಟ್ಟು ನಾನು ದಿನ ಎಲ್ಲ ಕೆಲಸ ಮಾಡಿದೆ ನನಗೆ ಕೂಲಿ ಕೊಡು ಅಂತ ಕೊಡ್ತಾರಾ? ಕೆಲಸ ಅಂದ್ರೆ ಏನು? ಬೆಳಿಗ್ಗೆ ಹೋಗಿ ಬೆಳಗ್ಗಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡಿ ಬರ್ಬೇಕು. ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮಾಡ್ಬಿಟ್ಟು ಸಾಯಂಕಾಲ ಒಂದು ಅರ್ಧ ಗಂಟೆ ಮಾಡ್ಬಿಟ್ಟು ನಾನು ಕೆಲಸ ಮಾಡಿದೆ ಸಂಬಳ ಕೊಡಿ ಒಂದು ದಿವಸದ್ದು ಅಂತಂದ್ರೆ ಕೊಡ್ತಾರಾ? ಇಲ್ಲ. ನಿಮ್ಮ ಹತ್ರನೇ ಕೆಲಸದವ್ರು ಇದ್ದು ನಿಮ್ದೇ ಕೆಲಸ ಇದ್ದು ಯಾರು ಕೆಲಸದಲ್ಲಿ ಬಂದು ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮಾಡ್ಬಿಟ್ಟು ಟೀ ಕುಡ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟು ಸಾಯಂಕಾಲ ಬಂದ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಕೆಲಸ ಮಾಡಿ ಸಂಬಳ ಕೊಡಿ ಯಜಮಾನ್ರೆ ಅಂತ ನೀವು ಕೊಡ್ತೀರಾ? ಏನೋ ಬೆಳಿಗ್ಗೆ ಸ್ವಲ್ಪ ಬಂದು ಹೋಗ್ಬಿಟ್ಟು ಇವಾಗ ಸಾಯಂಕಾಲ ಬಂದ್ಬಿಟ್ಟು ಸಂಬಳ ಕೊಡುವಂತ ಇದೆಯಾ ಅಂತ ಬೈತೀರ ಇಲ್ವಾ? ಇದೇ ತರನೇ ನಮ್ಮ ಜನರು ಉಪವಾಸ ಮಾಡ್ತಾ ಇರ್ತಾರೆ. ಉಪವಾಸ ಅಂತ ಹೇಳಿ ಬೆಳಿಗ್ಗೆ ಒಂದು ಸ್ವಲ್ಪ ದೇವ್ರೆ ಬಂದೆ ಸ್ವಾಮಿ ಅನ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಿ ಸ್ವಾಮಿ ಅಂತ ಒಬ್ಬರು ಸಾಯಂಕಾಲ ಬರ್ತಾರೆ. ದೇವ್ರ ಉಪವಾಸ ಆಗೋಯ್ತು ಸ್ವಾಮಿ ಅಂತ ಅಂದ್ಬಿಟ್ಟು. ದೇವ್ರಿಗೆ ನೀವು ಯಾವ ಉಪವಾಸ ಶುರು ಮಾಡಿದ್ರೆ ಯಾವ ಮುಗಿಸಿರೋದು ದೇವ್ರಿಗೆ ಗೊತ್ತಿಲ್ಲ.
ಆದರೆ ಅದು ಸರಿಯಾದ ಉಪವಾಸದ ರೀತಿ ಅಲ್ಲ. ನಾವು ಉಪವಾಸದಿಂದ ಇರುವಾಗ ಹೆಚ್ಚಿನ ಸಮಯ ದೇವರ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಕಳೆಯುವಂಥವರಾಗಿರ್ಬೇಕು. ಒಂದು 7-8 ಗಂಟೆ ಇಲ್ಲಾಂದ್ರೆ ಅದಕ್ಕಿಂತ ಹೆಚ್ಚಿನ ಸಮಯ ನಮ್ಮಿಂದ ಸಾಧ್ಯ ಆದರೆ ನಾವು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳಿಬೇಕು. ಅಂತಂದ್ರೆ ನಾವು ಉಪವಾಸದಿಂದ ಇದೀವಿ ಅಂತಂತಂದ್ರೆ ಆದಷ್ಟು ಸಮಯ ದೇವರ ಸನ್ನಿಧಿಯಲ್ಲಿ ನಾವು ಕಳೆದಿರಬೇಕು ಅಥವಾ ಕಳಿಬೇಕು. ಅದೇ ನಿಜವಾದ ಉಪವಾಸದ ಕ್ರಮ. ಆಗ ನಾವು ಯಾವ ವಿಷಯದಲ್ಲಿ ನಂಬಿಕಸ್ಥರಾಗಿರಬೇಕು? ಉಪವಾಸದಿಂದ ಇದ್ದು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವಂಥದ್ದಕ್ಕೆ ನಾವು ಗಮನವಾಗಿ ಇರಬೇಕು. ನಾವು ಉಪವಾಸವನ್ನು ಯಾಕೆ ಮಾಡ್ತೀವಿ? ಮೊಟ್ಟ ಮೊದಲು ಉಪವಾಸವನ್ನು ಮಾಡುವಾಗ ನಮಗೆ ಆಹಾರಕ್ಕೆ ಬೇಕಾಗಿರುವಂಥದ್ದನ್ನು ಸಿದ್ಧ ಮಾಡಬೇಕಾದಂಥ ಅಗತ್ಯ ನಮಗಿರಲ್ಲ. ಉದಾಹರಣೆಗೆ ನಾನು ಸಹಜವಾಗಿ ಊಟ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಏನು ಮಾಡಬೇಕು? ಬೆಳಿಗ್ಗೆ ಹೋಗಿ ಅದನ್ನೆಲ್ಲ ಅಡುಗೆ ಮಾಡೋದಕ್ಕೆ ಬೇಕಾದಂಥ ರೇಷನ್ನು, ತರಕಾರಿ ಅದು ಇದೆಲ್ಲ ತಗೊಂಬರ್ಬೇಕು. ಆಮೇಲೆ ನಾಷ್ಟ ರೆಡಿ ಮಾಡಬೇಕು, ನಾಷ್ಟ ಮಾಡಬೇಕು. ಇನ್ನು ಸ್ವಲ್ಪ ತಾದ್ಮೇಲೆ ಮತ್ತೆ ಅಡುಗೆ ರೆಡಿ ಮಾಡಬೇಕು, ಊಟ ಮಾಡಬೇಕು. ಆಮೇಲೆ ಸ್ವಲ್ಪ ತಾದ್ಮೇಲಿಂದ ತಿರ್ಗಿ ಸಾಯಂಕಾಲ ಅಡುಗೆಗೆ ಅಂತ ರೆಡಿ ಮಾಡ್ಕೊಬೇಕು, ತಿರ್ಗಿ ಊಟ ಮಾಡಬೇಕು. ಆಗ ನಾನು ಊಟ ಮಾಡುವಾಗ ಅದನ್ನ ತರುವಂಥದ್ದು, ಅದನ್ನ ಮಾಡೋವಂಥದ್ದು, ತಿನ್ನೋವಂಥದ್ದು ಇದೇ ಒಂದು ಕೆಲಸ ಆಗ್ಬಿಡುತ್ತೆ. ಆದರೆ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಏನು? ಅದಕ್ಕೆಲ್ಲ ಇವತ್ತು ರಜಾ. ನಾನು ಮಾರ್ಕೆಟ್ಗೆ ಹೋಗ್ಬೇಕಾಗಿಲ್ಲ, ಏನು ತರಬೇಕಾಗಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡು, ಮಧ್ಯಾಹ್ನ ಊಟ ಮಾಡು, ಸಾಯಂಕಾಲ ಊಟ ಮಾಡು, ಅದೆಲ್ಲ ಏನು ರೆಡಿ ಮಾಡಬೇಕಾಗಿರಲ್ಲ. ದಿನ ಎಲ್ಲ ನನಗೆ ರಜಾ. ಆದರೆ ದಿನ ಎಲ್ಲ ರಜಾ ಸಿಕ್ಕ ಮೇಲೆ ನಾನೇನು ಮಾಡಬೇಕು? ಆ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಕಳಿಬೇಕು, ದೇವರೊಟ್ಟಿಗೆ ಆ ಕಾಲದಲ್ಲಿ ಇರಬೇಕು. ಅದಕ್ಕೋಸ್ಕರನೇ ಉಪವಾಸ ಮಾಡೋದು. ಆದರೆ ಉಪವಾಸ ಮಾಡಿಬಿಟ್ಟು ದಿನ ಎಲ್ಲ ನಾನು ಕೆಲಸ ಮಾಡಿಕೊಂಡು ದೇವರೇ ನಾನು ಉಪವಾಸ ಇದ್ದೆ ಅಂತ ಹೇಳಿದ್ರೆ ಏನು ಪ್ರಯೋಜನ? ಏನು ಸಹ ಪ್ರಯೋಜನ ಇಲ್ಲ. ನೋಡಿ, ದೇವರು ನೀವು ಖಾಲಿ ಹೊಟ್ಟೆಯಲ್ಲಿ ಇರಬೇಕಂತ ನಿರೀಕ್ಷೆ ಮಾಡೋದಲ್ಲ. ದೇವರು ನೀವು ಖಾಲಿ ಹೊಟ್ಟೆಯಲ್ಲಿ ಇರಬೇಕಂತ ನಿಮ್ಮಿಂದ ನಿರೀಕ್ಷೆ ಮಾಡಲ್ಲ. ಆದರೆ ನೀವು ಖಾಲಿ ಹೊಟ್ಟೆಯಲ್ಲಿ ಇದ್ದು ಆತ್ಮದಲ್ಲಿ ತುಂಬಲ್ಪಟ್ಟವರಾಗಬೇಕಂತ ಹೇಳಿ ಅವ್ರು ನಿರೀಕ್ಷೆ ಮಾಡ್ತಾರೆ. ನೀವು ಶಾರೀರಿಕವಾಗಿ ಖಾಲಿ ಹೊಟ್ಟೆಯಲ್ಲಿ ಇದ್ದು ಸುಮ್ಮನೆ ಹೋಗ್ಬೇಕನ್ನೋದು ದೇವ್ರ ಇಷ್ಟ ಇಲ್ಲ. ದೇವ್ರ ಇಷ್ಟ ನೀವು ಶಾರೀರಿಕವಾಗಿ ಖಾಲಿ ಪಾತ್ರೆಯಾಗಿ ನಿಮ್ಮ ಆತ್ಮದಲ್ಲಿ ತುಂಬಿ ಹೊರಸೂಸುವಂತ ಪಾತ್ರೆ ಆಗಬೇಕನ್ನೋದು ದೇವ್ರ ಇಷ್ಟ. ನೀವು ಉಪವಾಸದಿಂದ ಇರುವಾಗ ನಿಮ್ಮ ಶರೀರದಲ್ಲಿ ನೀವು ಖಾಲಿ ಆಗ್ತೀರಾ. ಆದರೆ ಆ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಕಳೆಯುವಾಗ ಆತ್ಮದಲ್ಲಿ ನೀವು ತುಂಬಿ ಹೊರಸೂಸ್ತೀರಾ. ಆದರೆ ನೀವು ಉಪವಾಸವನ್ನು ಮಾಡ್ತಾ ದೇವರ ಸನ್ನಿಧಿಯಲ್ಲಿ ಉಪವಾಸದ ಸಮಯವನ್ನೆಲ್ಲ ನೀವು ಕಳೆಯಲಿಲ್ಲ ಅಂತಂತಂದ್ರೆ ನಿಮ್ಮ ಶಾರೀರಿಕವಾಗಿ ನೀವು ಖಾಲಿ, ಆತ್ಮದಲ್ಲಿ ಕೂಡ ನೀವು ಖಾಲಿ. ನಿಮ್ಮ ಉಪವಾಸದಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಉಪವಾಸ ಖಾಲಿ. ಅದು ಆ ರೀತಿಯಾಗಿ ನಾವು ಉಪವಾಸ ಮಾಡುವಂಥವರಾಗಿ ಇರಬಾರದು. ಆದರೆ ಅನೇಕರು ಏನು ಮಾಡ್ತಾರೆ? ಉಪವಾಸವನ್ನು ಮಾಡ್ತೀವಿ ಅಂತ ಉಪವಾಸ ಮಾಡಿಬಿಟ್ಟು ಊರೆಲ್ಲ ಸುತ್ತಿ ರಾತ್ರಿ ಬಂದ್ಬಿಟ್ಟು ದೇವ್ರೆ ಉಪವಾಸ ಆಯ್ತು ಸ್ವಾಮಿ, ನಾನು ಊಟ ಮಾಡ್ತೀನಿ ಅಂತ ಊಟ ಮಾಡುವಂಥವ್ರಾಗಿರ್ತಾರೆ. ಏನು ಪ್ರಯೋಜನ? ಉಪವಾಸವನ್ನು ಮಾಡಿ ದಿನ ಎಲ್ಲ ಊರೆಲ್ಲ ಸುತ್ತಿಬಿಟ್ಟು ರಾತ್ರಿ ಬಂದು ಊಟ ಮಾಡೋದ್ರ ಪ್ರಯೋಜನ ಇಲ್ಲ. ಉಪವಾಸ ಮಾಡೋದು ಊರೆಲ್ಲ ಸುತ್ತಿ ಬರೋದಕ್ಕೋಸ್ಕರ ಅಲ್ಲ. ಉಪವಾಸ ಮಾಡೋದು ದೇವರನ್ನ ಸೇವಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಯೇಸು ಕ್ರಿಸ್ತರು 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು. ಅವ್ರು ಎಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು? ಅಡವಿಯಲ್ಲಿ ಹೋಗಿ ಅವ್ರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು. 40 ದಿವಸ ಅವ್ರು ಎಲ್ಲಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಮೋಶೆ 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ. ಮೋಶೆ ಯಾವಾಗ ಎಲ್ಲಿದ್ದ? ಮೋಶೆ ಬೆಟ್ಟದ ಮೇಲಿದ್ದ, ದೇವ್ರ ಸನ್ನಿಧಿಯಲ್ಲಿದ್ದ. 40 ದಿವಸ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ. ಎಸ್ತೇರಳು 3 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ಲು. ಎಸ್ತೇರಳು ಎಲ್ಲಿ 3 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ಲು? ತನ್ನ ಅರಮನೆಯಲ್ಲಿ ಕೋಣೆಯಲ್ಲಿ ತನ್ನ ದಾಸರೊಟ್ಟಿಗೆ ಸೇರಿ ದೇವರನ್ನು ನೋಡಿ 3 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ಲು. ದಾನಿಯೇಲ 21 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ದ. ದಾನಿಯೇಲ ಎಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ದ? ಅವನು ತನ್ನ ಕೋಣೆಯಲ್ಲಿ ದೇವರನ್ನು ನೋಡಿ 21 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ದ. ನಾನು ನೀವು ಉಪವಾಸದಿಂದ ಇದ್ದು ಆ ಸಮಯವನ್ನ ದೇವರ ಸನ್ನಿಧಿಯಲ್ಲಿ ಕಳೆಯುವುದಕ್ಕೆ ನಂಬಿಗಸ್ತರಾಗಿ ಇರಬೇಕು. ಒಂದು ವೇಳೆ ನೀವು ಮನೆಯನ್ನು ನೋಡಿಕೊಳ್ಳುವಂಥವರಾಗಿದ್ರೆ, ಗೃಹಿಣಿ ಆಗಿದ್ರೆ, ನೀವು ಉಪವಾಸವನ್ನು ಮಾಡುವಾಗ ಯಾವ ಥರ ಮಾಡಬೇಕು ಅಂತಂದರೆ, ಬೆಳಿಗ್ಗೆ ಎದ್ದು ಮನೆಯಲ್ಲಿ ಬೇರೆಯವರಿಗೆ, ಯಜಮಾನರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಏನೆಲ್ಲ ಅಗತ್ಯ ಇದೆ ಅದನ್ನೆಲ್ಲ ಬೆಳಗ್ಗೆ ನೀವು ಮಾಡಿ ಮುಗಿಸ್ಬಿಟ್ಟು ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮಗೆ ಬೇರೆ ಯಾರಿಂದನೂ ಏನು ಅಡಚಣೆ ಆಗದಿರೋ ಥರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂಥವರೆಲ್ಲಾಗಿರಬೇಕು. ಒಂದು ವೇಳೆ ಮಕ್ಕಳು ಯಜಮಾನರೆಲ್ಲ ಇದ್ದರೆ ಅವ್ರಿಗೆ ನಾಷ್ಟಾಗೆ ಏನು ಬೇಕು, ಅಡುಗೆಗೆ ಏನು ಬೇಕು ಎಲ್ಲ ಮೊದಲೇ ಮಾಡಿ ಸಿದ್ಧ ಮಾಡಿಬಿಟ್ಟು ಬೆಳಗಿಂದ ಸಂಜೆ ಗಂಟ ನೀವು ಉಪವಾಸದಿಂದ ಇದ್ದು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವಂಥವರಾಗಿರಬೇಕು. ಒಂದು ವೇಳೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡುವಂಥವರಾಗಿದ್ರೆ ಉಪವಾಸದಿಂದ ಇದ್ದು ಹೊರಗಡೆ ಹೋಗಿ ಕೆಲಸವನ್ನು ಮಾಡಬಾರ್ದು. ಆದರೆ ಉಪವಾಸಕ್ಕೋಸ್ಕರ ಒಂದು ದಿವಸ ರಜೆ ತಗೊಳ್ಳಿ. ನಿಮ್ಮ ಕೆಲಸ ಒಂದು ದಿವಸ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸಿ. ಇಲ್ಲ ನಿಮ್ಮ ಕಂಪನಿಯಿಂದ ಒಂದು ದಿವಸ ರಜೆ ಸಿಗುತ್ತೆ ಅಂತಂದರೆ ಒಂದು ದಿವಸ ಕೇಳಿ ರಜೆ ತಗೊಂಡು ರಜದಿಂದ ಇದ್ದು ದೇವರನ್ನ ನೋಡಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ. ಇಲ್ಲ ಅಂತಂದರೆ ಆಗಾಗ ಸರ್ಕಾರಿ ರಜೆಗಳು ಬರ್ತಾ ಇರುತ್ತೆ. ಏನಾದರೂ ಕಾರ್ಯಗಳಿಗೋಸ್ಕರ ಗೌರ್ಮೆಂಟ್ ಅವರೇ ರಜೆ ಕೊಡ್ತಾರೆ. ಆ ಗೌರ್ಮೆಂಟ್ ರಜೆ ಕೊಡುವಾಗ ಆ ರಜಾ ದಿನದಲ್ಲಿ ದೇವರೇ ನನಗೆ ಇವತ್ತೆಲ್ಲ ರಜಾ ಇದೆ ಸ್ವಾಮಿ, ಕೆಲಸ ಕಾರ್ಯಗಳು ನನಗೆಲ್ಲ ಏನಿಲ್ಲ, ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆ ಸಮಯ
ನಿಮ್ಮ ಸನ್ನಿಧಿಯಲ್ಲೇ ನಾನು ಇರ್ತೀನಿ ಸ್ವಾಮಿ ಅಂತ ಆ ರಜಾ ಇರೋ ದಿನ ಬೆಳಗಿನಿಂದ ಸಂಜೆವರೆಗೂ ದೇವರನ್ನು ಸೇವಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಆದರೆ ಭಾನುವಾರದೊತ್ತು ರಜಾ ಇದೆ ಅಂತ ಮಾತ್ರ ಉಪವಾಸ ಮಾಡಬೇಡಿ. ಭಾನುವಾರದೊತ್ತು ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಬಾರ್ದು. ಯಾಕಂತಂದ್ರೆ ಭಾನುವಾರದೊತ್ತು ಸಭೆಗೆ ಹೋಗ್ಬೇಕಾಗಿರುತ್ತೆ. ಈಗ ಬೆಳಿಗ್ಗೆ ಎದ್ದು ರೆಡಿಯಾಗಿ ಸಭೆಗೆ ಹೋಗಿ ಬರೋಷ್ಟರಲ್ಲೇ ಅರ್ಧ ದಿವಸ ಆಗ್ಬಿಡುತ್ತೆ. ಆಮೇಲೆ ನೀವು ಇನ್ನು ಅರ್ಧ ದಿವಸ ನೀವು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಆ ರೀತಿಯಾಗಿ ಮಾಡಬೇಡಿ. ನೀವು ವಾರದ ಮಧ್ಯದ ದಿನಗಳಲ್ಲಿ ಒಂದು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀವಿ ಅಂತಂತಂದ್ರೆ ಮಧ್ಯದಲ್ಲಿ ಯಾವುದೋ ಒಂದು ದಿವಸ ಉಪವಾಸ ಇದ್ದು ದಿನಪೂರ್ತಿ ನೀವು ದೇವರ ಸನ್ನಿಧಿಲಿರಿ. ಸಭೆಗೆ ಬಂದು ಹೋಗ್ಬಿಡೋದು ಸುಲಭ, ಆದರೆ ನೀವು ಒಬ್ಬರಾಗಿ ದೇವ್ರ ಸನ್ನಿಧಿಯಲ್ಲಿ ದಿನ ಎಲ್ಲ ಇರ್ತೀರಲ್ಲ, ಅದು ನಿಜವಾದ ದೇವ್ರು ಇಷ್ಟಪಡುವಂಥ ಕಾರ್ಯ. ಆದರೆ ಒಂದು ವೇಳೆ ನೀವೇನಾದ್ರೂ ಒಂದು 7 ದಿವಸಕ್ಕಿಂತ ಜಾಸ್ತಿ ಉಪವಾಸ ಮಾಡ್ತೀರಾ ಅಂತಂತಂದ್ರೆ 7 ದಿವಸನೋ 14 ದಿವಸನೋ ಹಿಂಗೆಲ್ಲ ಉಪವಾಸ ಇರ್ತೀರಾ ಅಂತಂತಂದ್ರೆ ಆಗ ಅದ್ರಲ್ಲಿ ಭಾನುವಾರ ಕೂಡ ಸೇರ್ಕೊಳ್ಳುತ್ತೆ. ಭಾನುವಾರ ತಪ್ಪಿಸಿ ನಾವು ಮಾಡೋಕ್ಕಾಗಲ್ಲ. ಆದರೆ ಅದು ಬಿಟ್ಟು ನೀವು 1 ದಿವಸನೋ ಇಲ್ಲಾಂದ್ರೆ 3 ದಿವಸನೋ ಎಷ್ಟೇ ಇರ್ತೀರ ಅಂದ್ರೆ ಕೂಡ ವಾರದ ಮಧ್ಯದ ದಿನಗಳಲ್ಲಿ ಇರಬೇಕು. ಭಾನುವಾರನ ಅದಕ್ಕೆ ಸೇರ್ಸಕ್ಕೆ ಹೋಗಬಾರ್ದು. ಕೆಲವರಿಗೆ ಉಪವಾಸ ಇದ್ದು ಬೆಳಗಿನಿಂದ ಸಾಯಂಕಾಲ ಗಂಟ ದೇವ್ರ ಸನ್ನಿಧಿಯಲ್ಲಿ ಕಾದಿರೋದಕ್ಕೆ ನಮಗೆ ಜಾಗನೇ ಇಲ್ಲ, ನಮ್ಮ ಮನೆ ಇರೋದೇ ಇಷ್ಟು, ನಮಗೆ ರೂಮ್ ಇಲ್ಲ, ವ್ಯವಸ್ಥೆ ಇಲ್ಲ, ಏನೂ ಇಲ್ಲ, ನಾವು ಹೆಂಗೆ ಪ್ರತ್ಯೇಕವಾಗಿ ದೇವರೇ ಅಂತ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ದಿನ ಎಲ್ಲ ಅಂತ ಅನ್ನುವಾಗ ಮನೆ ಜಾಗ ಇಲ್ಲ ಅಂತಂತಂದ್ರೆ ಸಭೆಗೆ ಬನ್ನಿ. ಸಭೆಯಲ್ಲಿ ಪಾಸ್ಟರ್ಗೆ ಹೇಳ್ಬಿಟ್ಟು, ಪಾಸ್ಟರ್ ನಾನು ಇವತ್ತೆಲ್ಲ ಉಪವಾಸ ಇರ್ಬೇಕಂತ ಇದ್ದೀನಿ, ಅದರಿಂದ ನಾನು ಇವತ್ತು ಸಭೆಗೆ ಬಂದ್ಬಿಟ್ಟು ಬೆಳಗಿನ ಸಾಯಂಕಾಲ ಗಂಟೆ ಸಭೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಸಭೆಯಲ್ಲಿ ಬಂದು ಆರಂಭ ಪ್ರಾರ್ಥನೆ ಮಾಡ್ಬೋದು, ಮನೇಲಿ ಜಾಗ ಇಲ್ಲ ಅಂತಂತಂದ್ರೆ. ಮತ್ತು ಕೆಲವೊಂದ್ಸಲಿ ಕೆಲವರು ರಹಸ್ಯವಾದ ವಿಶ್ವಾಸಿಗಳಾಗಿರ್ತಾರೆ. ಅವ್ರ ಮನೆಗಳಲ್ಲಿ ಅವರು ಬಹಿರಂಗವಾಗಿ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದಕ್ಕೆ ಅವ್ರಿಗೆ ಅಷ್ಟು ಬಿಡುಗಡೆ ಇರೋದಿಲ್ಲ. ಅಂಥವ್ರಲ್ಲೂ ಪರವಾಗಿಲ್ಲ, ದೇವ್ರು ಅವ್ರಿಗೆ ಹೆಂಗೆ ಆಲೋಚನೆ ಕೊಡ್ತಾರೋ ಅವ್ರು ಹೆಂಗೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಕ್ಕೆ ರಹಸ್ಯವಾಗಿ ಸಾಧ್ಯವೋ ಹಂಗೆ ಮಾಡ್ಕೊಳ್ತಾರೆ. ಆದರೆ ನಮಗೆ ಉಪವಾಸದಿಂದ ಇದ್ದು ದೇವರನ್ನು ಸೇವಿಸೋದಕ್ಕೆ ನಮಗೆ ಬಿಡುಗಡೆ ಇರುವಾಗ, ನಮಗೆ ಅವಕಾಶ ಇರುವಾಗ ನಾವು ದಿನಪೂರ್ತಿ ಉಪವಾಸದಿಂದ ಇದ್ದು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ನಾವು ಕಳೆಯುವಂಥವರಾಗಿರಬೇಕು. ಆ ರೀತಿಯಾದ ಉಪವಾಸವನ್ನು ನಾವು ಮಾಡುವಂಥವರಾಗಿರಬೇಕು. ಆಗ ಉಪವಾಸದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಅದರಲ್ಲೂ ಯಾವ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕಂದ್ರೆ ಉಪವಾಸದಿಂದ ಇದ್ದು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ನಾವು ಗಮನವಾಗಿ ನಂಬಿಗಸ್ತರಾಗಿ ಇರಬೇಕು. ಉಪವಾಸದಿಂದ ಇದ್ದು ದೇವರ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಕಳೆದಿಲ್ಲ ಅಂತಂದ್ರೆ ನಾವು ಉಪವಾಸ ಇದ್ದಿದ್ದೇ ವ್ಯರ್ಥ. ಆ ರೀತಿ ಖಾಲಿ ಉಪವಾಸಗಳನ್ನ ನಾವು ಮಾಡುವಂಥವರಾಗಿ ಇರಬಾರದು. ಮತ್ತೆ ಇನ್ನೂ ಕೆಲವ್ರಿಗೆ ಏನು ಪ್ರಶ್ನೆ ಬರ್ಬೋದು ಅಂತಂದ್ರೆ, ಸರಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಂದು 7-8 ಗಂಟೆ ಸಮಯ ದೇವರ ಸನ್ನಿಧಿಯಲ್ಲಿ ಉಪವಾಸದಿಂದ ಇರುವಾಗ ನಾವು ಕಳಿಬೇಕು ಅಂತ ಹೇಳಿದ್ರೆ ಆ 7-8 ಗಂಟೆ ಸಮಯ ಅಥವಾ ಇನ್ನೂ ಹೆಚ್ಚಿನ ಸಮಯ ಏನು ಮಾಡಬೇಕು ಅಂತ ಅನ್ನಿಸ್ಬೋದು. ಆಗ ಏನು ಮಾಡಬೇಕು ಅಂತಂತಂದ್ರೆ ನಾವು ಹೆಚ್ಚಿನ ಸಮಯ ಕುಳಿತು ದೇವರನ್ನ ಆರಾಧನೆ ಮಾಡ್ಬೋದು. ನಿಮಗೆ ಎಷ್ಟು ಹಾಡಿ ದೇವರನ್ನ ಮಹಿಮೆ ಪಡಿಸ್ಬೇಕಂತ ನಿಮ್ಗೆ ಅನಿಸುತ್ತೋ ಅಷ್ಟು ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸಿ. 1 ಹಾಡು 2 ಹಾಡು ಆಡ್ಬಿಟ್ಟು ನಿಲ್ಲಿಸ್ಬೇಕು ಅಂತಲ್ಲ. ನಿಮ್ಗೆ ಆಡೋಕ್ಕೆ ಸಾಧ್ಯ ಇದ್ರೆ, ನಿಮಗೆ ಬಲ ಇದ್ರೆ 8 ಹಾಡು 10 ಹಾಡು ಬೇಕಾದ್ರೂ ನೀವು ಆಡ್ಬೋದು. ಮತ್ತೆ ಉಪವಾಸದಿಂದ ಇರುವಾಗ ಹೆಚ್ಚಾಗಿ ದೇವರನ್ನ ಸ್ತುತಿಸಿರಿ. ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ದೇವರು ಇದುವರೆಗೂ ಮಾಡಿರುವಂಥ ಉಪಕಾರಗಳನ್ನೆಲ್ಲ ನೆನೆಸಿ, ದೇವ್ರ ಒಳ್ಳೆಯತನವನ್ನು ಅವ್ರ ಬಲ ಪರಾಕ್ರಮಗಳನ್ನು ನೆನೆಸಿ ದೇವರನ್ನ ಹೆಚ್ಚಾಗಿ ಸ್ತುತಿ ಮಾಡಿ ಅವ್ರನ್ನ ಮಹಿಮೆ ಪಡಿಸಿರಿ. ಒಂದು ವೇಳೆ ದೇವರು ನಮಗೆ ಅನ್ಯ ಭಾಷೆ ಮಾತಾಡುವಂಥ ವರವನ್ನು ಕೊಟ್ಟಿದ್ರೆ ಹೆಚ್ಚಿನ ಸಮಯ ಅನ್ಯ ಭಾಷೆ ಮಾತಾಡಿ. ಮತ್ತೆ ಆಮೇಲೆ ಬೈಬಲ್ ತಗೊಂಡು ಹೆಚ್ಚಿನ ಸಮಯ ಬೈಬಲನ್ನು ಓದಿ. 1 ಅಧ್ಯಾಯ 2 ಅಧ್ಯಾಯ ಓದಿ ಮುಗಿಸ್ಬಿಡ್ತೀವಿ ಅಂತ ಅಲ್ಲ, 8, 10, 15, 20 ನಿಮಗೆ ಹೆಚ್ಚಿನ ಸಮಯ ಬೈಬಲನ್ನು ಓದಿ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು. ಮತ್ತೆ ನೀವು ಯಾವ ಕಾರ್ಯಕ್ಕೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕಂತಿದ್ದೀರಾ ಆ ಕಾರ್ಯವನ್ನು ದೇವರ ಹತ್ರ ಒಪ್ಪಿಸ್ಕೊಟ್ಟು ದೀರ್ಘವಾಗಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ದೇವರ ಹತ್ರ ವಿಜ್ಞಾಪನೆ ಮಾಡಿ. ಮತ್ತಿನ್ನು ದೇವರ ಸನ್ನಿಧಿಯಲ್ಲಿ ಕಾದಿರಿ. ನೀವು ಮಾಡೋದೆಲ್ಲ ಮಾಡಿ ಅನಂತರ ದೇವರ ಸನ್ನಿಧಿಯಲ್ಲಿ ಮೌನವಾಗಿ ಕಾದಿರಿ. ಸ್ವಾಮಿ, ನಾನು ನಿಮ್ಮನ್ನು ಆಡಿ ಸ್ತುತಿಸಿ ಪ್ರಾರ್ಥನೆ ಮಾಡಿ ನಿಮ್ಮ ವಾಕ್ಯವನ್ನು ಓದಿ ನನ್ನನ್ನೇ ನಾನು ಸಜೀವ ಯಜ್ಞವಾಗಿ ನಿಮ್ಮ ಸನ್ನಿಧಿ ಅರ್ಪಿಸಿಕೊಂಡು ಉಪವಾಸದಿಂದ ಇದ್ದು ದೇವರೇ ನನ್ನ ಸನ್ನಿಧಿಯಲ್ಲಿ ನಾನು ಕಾದಿದ್ದೇನೆ ಅಂತ ಹೇಳಿ ಮೌನವಾಗಿ ದೇವರ ಸನ್ನಿಧಿಯಲ್ಲಿ ಕಾದಿರಿ. ಈ ರೀತಿ ಏನು ಮಾಡ್ಬೇಕಂದ್ರೆ ಉಪವಾಸದಿಂದ ಇದೀವಿ ಅಂತಂತಂದ್ರೆ ದೇವರ ಸಮಯದಲ್ಲಿ ಈ ರೀತಿ ನಾವು ದೇವರನ್ನ ಹಾಡುತ್ತಾ ಸ್ತುತಿಸುತ್ತಾ ಅವ್ರ ವಾಕ್ಯ ಓದುತ್ತಾ ಪ್ರಾರ್ಥನೆ ಮಾಡುತ್ತಾ ಅನ್ಯ ಭಾಷೆಯಲ್ಲಿ ದೇವರು ಕೊಟ್ಟಿದ್ರೆ ಅನ್ಯ ಭಾಷೆ ಮಾತಾಡ್ತಾ ದೇವರ ಸಂಬಂಧದಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯುವಂಥವರಾಗಿರ್ಬೇಕು. ದೇವರೊಟ್ಟಿಗೆ ಸಮಯವನ್ನು ಕಳೆಯುವಂಥವರಾಗಿರ್ಬೇಕು. ಆಗ ಅದು ನಿಜವಾಗಿ ಉಪವಾಸಕ್ಕೆ ಪ್ರತಿಫಲವನ್ನು ಕೊಡುವಂಥ ಉಪವಾಸ. ಆದರೆ ಹೊಟ್ಟೆ ಖಾಲಿ ಹಾಕೊಂಡು ದಿನ ಎಲ್ಲ ಊರೆಲ್ಲ ಸುತ್ಕೊಂಡ್ಬಂದ್ರೆ ಏನು ಪ್ರಯೋಜನ? ಕೆಲವರಂತೂ ಉಪವಾಸ ಇದ್ದೀವಿ ಅಂತ ಹೇಳಿ ಉಪವಾಸ ಮಾಡಿಬಿಟ್ಟು ಒಂದು ಸ್ವಲ್ಪ ತನಕ ಮಲಗ್ಬಿಡ್ತಾರೆ. ಉಪವಾಸದ ಇರುವಾಗ ಮಲಗಿ ನಿದ್ದೆ ಮಾಡಬೇಡಿ. ಉಪವಾಸ ಇದ್ದಾಗ ದೇವರ ಸನ್ನಿಧಿಯಲ್ಲಿ ಎಚ್ಚರವಾಗಿರಿ. ಹಲ್ಲೆಲೂಯಾ. ಆಗ ನಾವು ಉಪವಾಸದ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು. ಉಪವಾಸದ ವಿಷಯದಲ್ಲಿ ಯಾವ ಕಾರ್ಯದಲ್ಲಿ ನಂಬಿಗಸ್ತರಾಗಿರಬೇಕು? ಉಪವಾಸದ ವಿಷಯದಲ್ಲಿ
ಮುಖ್ಯವಾಗಿ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ನಾವು ನಂಬಿಗಸ್ತರಾಗಿರಬೇಕು. ಉಪವಾಸ ಅಂತ ಹೇಳಿ ಊರೆಲ್ಲ ಸುತ್ತಿ ಬರೋದಲ್ಲ. ಉಪವಾಸ ಅಂತ ಹೇಳಿ ನಮ್ಮ ಕೆಲಸಗಳು ಮಾಡ್ಕೊಂಡು ಸಮಯವನ್ನು ಕಳೆಯೋದಲ್ಲ. ಉಪವಾಸ ದೇವರೊಟ್ಟಿಗೆ ಸಂಚರಿಸುವಂತ ಒಂದು ಸಮಯ. ಎಲ್ಲವನ್ನು ಉಪವಾಸ ಅಂತ ಕರೀತಾರೆ. ಈಗ ವಾಸ ಅಂದ್ರೆ ಏನು? ನಾನು ಎಲ್ಲೋ ಹೋಗಿ ಇಂಥ ಊರಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಂಥ ಊರಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಏನು? ಅಂತ ಊರಲ್ಲಿ ನಾನು ಜೀವನ ಇದೀನಿ, ಮನೆ ಕಟ್ಕೊಂಡು ನಾನು ಜೀವನ ಬದುಕ್ತಾ ಇದ್ದೀನಿ ಅಂತ ಅರ್ಥ. ಅದೇ ತರ ವಾಸ ಅಂದ್ರೆ ಎಲ್ಲೋ ಬದುಕ್ತಾ ಇದೀವಿ ಅಂತ ಅರ್ಥ ಆಯ್ತು. ಉಪವಾಸ ಅಂದ್ರೆ ಅರ್ಥ ಏನು? ಈಗ ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ಉಪಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಅಂತಾರೆ ಏನು? ಅವ್ರು ಮುಖ್ಯಮಂತ್ರಿ. ಉಪಮುಖ್ಯಮಂತ್ರಿ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಚಿಕ್ಕವರು ಅಂತ ಅರ್ಥ. ಅದೇ ತರ ವಾಸ ಅಂದ್ರೆ ನಾನು ಇರುವಂತ ಸ್ಥಳ. ಉಪವಾಸ ಅಂತಂತಂದ್ರೆ ಚಿಕ್ಕ ಸ್ಥಳ, ಅಂದ್ರೆ ಪ್ರತ್ಯೇಕವಾದ ಒಂದು ಸ್ಥಳ. ನಾನು ಯಾವಾಗಲೂ ಇಲ್ಲಿ ವಾಸ ಮಾಡೋದು, ಆದ್ರೆ ಈಗ ಒಂದು ದಿವಸ ಮಾತ್ರ ನಾನು ಉಪವಾಸ ಮಾಡ್ತಾ ಇದ್ದೀನಿ. ಉಪವಾಸ ಅಂದ್ರೆ ಪ್ರತ್ಯೇಕವಾಗಿ ಟೆಂಪರವರಿ ಆಗಿ ಒಂದು ಸ್ವಲ್ಪ ಕಾಲ ನಾನು ಬೇರೆ ಇದ್ದೀನಿ. ಆ ಟೆಂಪರವರಿ ಆಗಿ ಬೇರೆ ನಾನು ಏನ್ ಮಾಡ್ತಾ ಇರ್ತೀನಿ? ದೇವರೊಟ್ಟಿಗೆ ಸಮಯ ಕಳೀತಾ ಇರ್ತೀನಿ. ನನಗೆ ಯಾರು ತೊಂದರೆ ಕೊಡಬಾರ್ದು, ನನಗೆ ಬೇರೆ ಯಾರ ಸಂಪರ್ಕ ಇಲ್ಲ, ನಾನು ದೇವರು ಮಾತ್ರನೇ. ಆ ಸಮಯ ಮುಗಿದ್ಮೇಲೆ ತಿರ್ಗಾ ನಾನು ನನ್ನ ಸಾಧಾರಣವಾದ ವಾಸಸ್ಥಾನಕ್ಕೆ ಬಂದ್ಬಿಡ್ತೀನಿ. ಉಪವಾಸ ಅನ್ನುವಾಗ ಪ್ರತ್ಯೇಕವಾಗಿ ದೇವರೊಟ್ಟಿಗೆ ನಾನು ಇರೋದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಅರ್ಥ ಉಪವಾಸ. ನಾನು ಮನೆಯೇ ಬೇರೆ ಮಾಡ್ಬಿಟ್ಟಿದ್ದೀನಿ ಅಂತ ಅರ್ಥ. ಆದ್ರೆ ಅನೇಕರು ಏನ್ ಮಾಡ್ತಾರೆ? ಉಪವಾಸ ಮಾಡಿ ಎಲ್ಲ ಮನೆ ಸುತ್ತಿ ತಿರುಗಾಡ್ತಾ ಇರ್ತಾರೆ. ಆ ರೀತಿಯಾಗಿ ನಾವು ನಡೆಯುವಂತವர்களಾಗಿ ಇರಬಾರದು. ಉಪವಾಸದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ಉಪವಾಸವನ್ನ ಮಾಡುವುದಕ್ಕೆ ನಾವು ನಂಬಿಗಸ್ತರಾಗಿರಬೇಕು. 2 ದಿವಸ ಮಾಡೋದು ಆಮೇಲೆ ಸುಮ್ಮನಾಗೋದು ಆ ಥರ ಅಲ್ಲ. ನಾವು ಕ್ರಮವಾಗಿ ಉಪವಾಸದಿಂದ ಇದ್ದು ದೇವರನ್ನು ಸೇವಿಸಬೇಕು. ಮತ್ತೆ ಉಪವಾಸದಿಂದ ನಾವಿರುವಾಗ ಉಪವಾಸದಿಂದ ನಮ್ಮನ್ನು ಮಹಿಮೆ ಪಡಿಸಿಕೊಳ್ಳದೆ ಇರುವುದಕ್ಕೆ ನಾವು ನಂಬಿಗಸ್ತರಾಗಿರಬೇಕು. ಉಪವಾಸ ಮಾಡೋದು ನಮ್ಮನ್ನು ಮಹಿಮೆ ಪಡಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ, ನಮ್ಮನ್ನು ತಗ್ಗಿಸಿಕೊಳ್ಳೋದಕ್ಕೋಸ್ಕರ. ಆದರೆ ನಮ್ಮನ್ನು ತಗ್ಗಿಸಿಕೊಳ್ಳೋದಕ್ಕೋಸ್ಕರ ನಾವು ಮಾಡುವಂಥ ಕಾರ್ಯ ನಮ್ಮನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅವಕಾಶ ಆಗಬಾರದು. ಅದನ್ನು ನಾವು ರಹಸ್ಯವಾಗಿ ಉಪವಾಸವನ್ನ ಮಾಡಬೇಕು. ಮತ್ತೆ ಉಪವಾಸದಿಂದ ಇರುವಂತಹ ಸಮಯದಲ್ಲಿ ನಾವು ಉಪವಾಸವನ್ನು ಉಪವಾಸದ ರೀತಿಯಲ್ಲಿ ಮಾಡಬೇಕು. ಅನ್ನ ಸಾರು ಬಿಟ್ಟು ಮಿಕ್ಕಿದೆಲ್ಲ ತಿನ್ನೋದು ಕುಡಿಯೋದಲ್ಲ. ಉಪವಾಸವನ್ನು ಉಪವಾಸದಂತೆ ನಾವು ಮಾಡಬೇಕು. ಉಪವಾಸದಲ್ಲಿ ಎಲ್ಲದಕ್ಕಿಂತಲೂ ಮೇಲಾಗಿ ದೇವರ ಸನ್ನಿಧಿಯಲ್ಲಿ ದೀರ್ಘ ಸಮಯ ಕಳೆಯೋದಕ್ಕೆ ನಾವು ನಂಬಿಗಸ್ತರಾಗಿ ಇರಬೇಕು. ಅದೇ ನಿಜವಾದ ಉಪವಾಸ. ಇಲ್ಲ ಅಂದ್ರೆ ವ್ಯರ್ಥ. ನಾವೆಲ್ಲ ಇದನ್ನಂತೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಾವು ನಂಬಿಗಸ್ತರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ನಾವು ನಂಬಿಗಸ್ತರಾಗಿರುವಾಗ ಆಶೀರ್ವಾದ ಪೂರ್ಣರಾಗ್ತೇವೆ. ನಾವು ನಂಬಿಗಸ್ತರಾಗಿರಬೇಕು. ಯಾವೆಲ್ಲ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು? ನಾವು ಕರ್ತನಿಗೆ ನಂಬಿಗಸ್ತರಾಗಿರಬೇಕು. ಕರ್ತನಿಗೆ ನಂಬಿಗಸ್ತರಾಗಿ ಅನೇಕ ಕಾರ್ಯಗಳಲ್ಲಿ ನಾವು ಇರಬೇಕು. ಅದರಲ್ಲಿ ಒಂದು ಉಪವಾಸದಲ್ಲಿ. ಉಪವಾಸಗಳನ್ನು ಮಾಡಿ ದೇವರನ್ನು ಸೇವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಿದ್ದಾರೆ. ಆ ಉಪವಾಸದಂತೆ ಮಾಡಬೇಕು. ಆ ಉಪವಾಸವನ್ನು ಮಾಡುವುದರಲ್ಲಿ ನಂಬಿಗಸ್ತರಾಗಿರಬೇಕು. ಆ ಉಪವಾಸವನ್ನು ನಮ್ಮ ಮಹಿಮೆಗೋಸ್ಕರವಾಗಿ ಅಲ್ಲದೆ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನನ್ನು ಸೇವಿಸುವುದಕ್ಕೋಸ್ಕರವಾಗಿ ಮಾಡಬೇಕು. ಆ ಉಪವಾಸದಲ್ಲಿ ದೇವರೊಟ್ಟಿಗೆ ನಾವು ನಡೆಯುವಂಥವರಲ್ಲಾಗಿ ಇರಬೇಕು. ಉಪವಾಸದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ನಾವು ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಗೆ, ನಮಗೆ ನೀವು ಅನುಗ್ರಹಿಸಿರುವಂಥ ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ವಾಕ್ಯವನ್ನು ತಂದೆಗೆ ನಾವು ಧ್ಯಾನ ಮಾಡಿದ್ದೇವಲ್ಲ, ನಾವು ನಂಬಿಗಸ್ತರಾಗಿರಬೇಕು. ಯಾವೆಲ್ಲ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕೆಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಉಪವಾಸದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕೆಂದು, ಉಪವಾಸದ ವಿಷಯದಲ್ಲಿ ಯಾವೆಲ್ಲ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕೆಂದು ಹಲವು ಕಾರ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವಲ್ಲ ತಂದೆಯೇ, ಅದರ ಹಾಗೆ ನಡೆಯಲು ನಮಗೆ ಸಹಾಯವನ್ನು ಮಾಡಿ. ತಂದೆಯೇ, ನಾನು ಉಪವಾಸವನ್ನು ಮಾಡುತ್ತೇನೆಂಬುದಾಗಿ ಹೇಳಿ ನನ್ನನ್ನು ನಿಮಗೆ ಒಪ್ಪಿಸಿಕೊಟ್ಟು ಉಪವಾಸವನ್ನು ಮಾಡೋದರಲ್ಲಿ ತಪ್ಪಿ ಹೋಗಿ ಅಪನಂಬಿಗಸ್ತರಾಗಿ ನಾವು ಕಂಡು ಬಂದಿದ್ದರೆ ನಮ್ಮನ್ನು ಕ್ಷಮಿಸಿರಿ. ಆದರೆ ಕ್ರಮವಾಗಿ ಉಪವಾಸದಿಂದ ಇದ್ದು ನಂಬಿಗಸ್ತರಾಗಿ ನಮ್ಮನ್ನು ಸೇವಿಸಲು ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ಉಪವಾಸದಿಂದ ನಮ್ಮನ್ನು ಮಹಿಮೆ ಪಡಿಸಿಕೊಳ್ಳೋದಕ್ಕೋಸ್ಕರ ಆಗಿ ಅಲ್ಲ, ಆದರೆ ಉಪವಾಸದಿಂದ ಇದ್ದು ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮನ್ನು ಮಹಿಮೆ ಪಡಿಸುವುದಕ್ಕೆ ನಾವು ನಂಬಿಗಸ್ತರಾಗಿರಲು ಸಹಾಯವನ್ನು ಮಾಡಿರಿ. ಉಪವಾಸದಿಂದ ನಮ್ಮನ್ನು ಹೆಚ್ಚಿಸಿಕೊಂಡು ಮಹಿಮೆ ಪಡಿಸಿಕೊಂಡಿದ್ದರೆ ನಮ್ಮನ್ನು ಕ್ಷಮಿಸಿರಿ. ಉಪವಾಸದ ರೀತಿಯಲ್ಲಿ ಮಾಡುವುದಕ್ಕೆ ನಾವು ಗಮನವಾಗಿರಲು ಸಹಾಯವನ್ನು ಮಾಡಿರಿ. ತಂದೆ, ಉಪವಾಸದಲ್ಲಿ ಇರುವಾಗ ಮುಖ್ಯವಾಗಿ ನಿಮ್ಮ ಸನ್ನಿಧಿಯಲ್ಲಿ ತಂದೆಯೇ ನಾವು ಕಾಣಿಸಿಕೊಳ್ಳುವುದಕ್ಕೆ, ಹೆಚ್ಚಿನ ಸಮಯವನ್ನು ಕಳೆಯುವುದಕ್ಕೆ ನಾವು ನಂಬಿಗಸ್ತರಾಗಿರಲು ನಮಗೆ ಸಹಾಯವನ್ನು ಮಾಡಿರಿ. ತಂದೆಯ ಅನೇಕರು ಉಪವಾಸವಿದೆಂಬುದಾಗಿ ಹೇಳಿ ವ್ಯರ್ಥವಾಗಿ ಸಮಯವನ್ನು ಕಳೆಯುವರು. ತಂದೆ, ಖಾಲಿ ಹೊಟ್ಟೆಯಲ್ಲಿ ನಾವು ಇರಬೇಕೆನ್ನುವುದು ನಿಮ್ಮ ಉದ್ದೇಶವಲ್ಲ. ನಾವು ಉಪವಾಸದಿಂದ ಇದ್ದು ಆತ್ಮದಲ್ಲಿ ನಿಮ್ಮಲ್ಲಿ ತುಂಬಲ್ಪಟ್ಟವர்களಾಗಿರಬೇಕೆನ್ನುವಂಥದ್ದು ನಿಮ್ಮ ಉದ್ದೇಶ. ಆದ್ದರಿಂದ ನಾವು ಉಪವಾಸದಿಂದ ಇದ್ದು
ನಿಮ್ಮ ಸನ್ನಿಧಿಯಲ್ಲಿ ತಂದೆಯೇ ಸಮಯವನ್ನು ಕಳೆಯಬೇಕು. ನಿಮ್ಮನ್ನು ಹಾಡುತ್ತಾ, ಸ್ತುತಿಸುತ್ತಾ, ಅನ್ಯ ಭಾಷೆಗಳನ್ನು ಮಾತನಾಡುತ್ತಾ, ನಿಮ್ಮ ವಾಕ್ಯಗಳನ್ನು ಓದುತ್ತಾ, ಪ್ರಾರ್ಥನೆ ಮಾಡುತ್ತಾ, ನಿಮ್ಮ ಸನ್ನಿಧಿಯಲ್ಲಿ ಕಾದಿರುತ್ತಾ, ನಿಮ್ಮ ಮುಖವನ್ನು ನಾವು ದರ್ಶಿಸುವವர்களಾಗಿರಬೇಕು. ಅದರಲ್ಲಿ ನಾವು ನಂಬಿಗಸ್ತರಾಗಿರಲು ನಮಗೆ ಸಹಾಯವನ್ನು ಮಾಡಿರಿ ತಂದೆಯೇ. ನಿಮ್ಮ ಕೃಪೆಯು ನಮಗೆ ಸಂಗಡ ಇರಲಿ. ಎಲ್ಲ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿ ಕಂಡುಬರುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ ತಂದೆಯೇ. ನಾವು ಮಾಡುವಂಥ ಉಪವಾಸ ಪ್ರಾರ್ಥನೆಗಳು ನಿಮಗೆ ಅರ್ಪಿತವಾಗಿರಲಿ. ನಿಮ್ಮ ನಾಮವು ಅದರಿಂದ ಮಹಿಮೆ ಪಡಲಿ ತಂದೆಯೇ. ಅವುಗಳ ಮುಖಾಂತರ ತಂದೆಯೇ ನಮಗೆ ಬೇಕಾಗಿರುವ ಕಾರ್ಯಗಳು ನಡೆದು ನಿಮ್ಮ ಮಹಿಮೆಯು ಎಲ್ಲರಿಗೂ ಗೋಚರವಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಒಂದು ವೇಳೆ ನಮಗೆ ವೈಯಕ್ತಿಕವಾಗಿ ಉಪವಾಸ ಮಾಡುವುದಕ್ಕೆ ಯಾವುದೇ ಕಾರಣವಿಲ್ಲವಾದರೂ ಇತರ ಅನೇಕರಿಗೋಸ್ಕರವಾಗಿ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ಇತರಗಳಿಗೆ ಬಿಡುಗಡೆ ಆಗುವುದನ್ನು ಕಾಣುವಂತೆ ನಮಗೆ ಸಹಾಯವನ್ನು ಮಾಡಿರಿ ತಂದೆಯೇ. ನಿಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮನ್ನು ತಗ್ಗಿಸುತ್ತೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.